ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮನೆ ಅಂದಮೇಲೆ ಅತಿಥಿಗಳು ಬರ್ತಿರ್ತಾರೆ. ಆದರೆ ಕೆಲವೊಂದು ಮನೆಗಳಿಗೆ ಅನಿರೀಕ್ಷಿತ ಅತಿಥಿಗಳಾಗಿ ಕ್ರಿಮಿ ಕೀಟಗಳು ಕೂಡ ಬರುತ್ತವೆ. ಕೇವಲ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ಮಾತ್ರವಲ್ಲ, ಕೆಲವೊಂದು ಮನೆಯೊಳಗೆ ಹಾವುಗಳು ಕೂಡ ಕಾಣಿಸಿಕೊಳ್ಳುತ್ತವೆ. ಹಾಗಾದರೆ ಮನೆಗೆ ಹಾವಿನ ಪ್ರವೇಶ ಯಾಕೆ? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಮನೆಗೆ ಹಾವಿನ ಪ್ರವೇಶ ಯಾಕೆ ಆಗುತ್ತೆ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಹಾವು ಮತ್ತು ಸರ್ಪ ಎರಡು ಒಂದೇ ಅಂತ್ಯ, ಬೇರೆ ಬೇರೆ ಅಂತ್ಯಮ್ಮ? ಬೇರೆ ಬೇರೆ. ಓಕೆ. ಈಗ ಮನೆ ಹತ್ರ ಬರೋದು ಹಾವು, ಸರ್ಪ ಬರಲ್ಲ. ಹಾವು ಬರುತ್ತೆ. ಸರ್ಪ ಎಲ್ಲಿರುತ್ತೆ? ಎಲ್ಲಿರ್ಬೋದು ಸರ್ಪ? ಇದರಲ್ಲಿರ್ಬೋದು ಅಂತೀಯ? ಗೊತ್ತಿಲ್ಲ ಗುರೂಜಿ, ನೀವೇ ಹೇಳಿ. ಅದು ನಿಧಿಯನ್ನು ಕಾಯ್ಕೊಂಡು ಸುತ್ತ ಹಾಕ್ಕೊಂಡು ಕೂತಿರುತ್ತೆ. ಅದು ದೈವ ಸರ್ಪ, ದೇವರು ಅಂತ ಹೇಳ್ತೀವಿ. ಮನೆ ಹತ್ರ ಬರ್ತಕ್ಕಂಥದ್ದು ಅದು ಹಾವು. ಇದಕ್ಕೇನು ಹೇಳ್ತೀವಿ? ರುದ್ರ ಅಂತೀವಿ. ಮನೆ ಹತ್ರ ಬರ್ತಕ್ಕಂಥ ಹಾವಿಗೆ ಏನು ಹೇಳ್ತೀವಿ? ರುದ್ರ. ರುದ್ರ. ರುದ್ರ ಯಾವುದು ಅಂದರೆ ನಮ್ಮ ಕೋಪ ಬಂದಾಗ ನಾವು ಉಸಿರಾಡ್ತೀವಿ ನೋಡು, ಜೋರಾಗಿ, ಹೌದಾ? ಅದೇ ರುದ್ರ. ಈಗ ಅವನು ಹಂಗೆ ಬುಸ್ಕುಟ್ಟದು, ರುದ್ರಾವತಾರ ಅಂತಾರಲ್ಲ. ಈಗ ಯಾಕೆ ವಿಚಾರ ಬರ್ತಾ ಇದೆ ಅಂತ ಹೇಳಿದ್ರೆ, ಕಾರ್ಯಕ್ರಮದಲ್ಲಿ ಮನೆ ಉದ್ದ ತುಂಡ ಇರಬಾರ್ದು ಅಂತ ಹೇಳ್ತಾ ಇರುವಂಥ ಪ್ರಶ್ನೆಗೆ ಎಲ್ರಿಗೂ ಒಂದು ಅನುಮಾನ ಇದೆ. ಏನು ಯಾರು ಹೇಳಲ್ಲ, ಇವರೇ ಹಿಂಗೆ ಹೇಳ್ತಾರಲ್ಲ ಉದ್ದ ತುಂಡ ಇರಬಾರ್ದು ಅಂತ. ಕಾಲ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದೀವಿ, ಈಗ ಇವ್ರು ಸ್ಪೆಷಲ್ ಹೇಳ್ತಾರಲ್ಲ ಅಂತ ಕೆಲವರು ಇರಬಹುದೇನೋ ಅನುಮಾನಗಳು. ಸರಿನೇ ಅದು. ಯಾಕೆಂದರೆ ನಮ್ಗೆ ಅರ್ಥ ಆಗೋರು ಅನುಮಾನನೇ ಅದು. ಅರ್ಥ ಮಾಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ, ಅರ್ಥ ಮಾಡ್ಕೋಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿರಬೇಕು ವೀಕ್ಷಕರದು, ಹೌದಾ? ಈಗ ಮನೆ ಹತ್ರ ಹಾವು ಏನಕ್ಕೆ ಬರುತ್ತೆ? ಎಲ್ಲರ ಮನೆಗಳ ಹತ್ರ ಹಾವು ಹೋಗಲ್ಲ, ಕೆಲವೊಬ್ಬರು ಮನೆಗಳ ಹತ್ರ ಮಾತ್ರ ಹಾವು ಬರುತ್ತೆ. ಈಗ ತಿಳ್ಕೊಳ್ಳಿ, ಮನೆಯ ಸತ್ಯ ನಿಮ್ಗೆ ಅಲ್ಲಿ ತೋರಿಸ್ತಾ ಇದೆ ಹಾವಿನ ರೂಪದಲ್ಲಿ. ಮನೆ ಸತ್ಯ ಏನು ತೋರಿಸುತ್ತಂಗಾದ್ರೆ ಹಾವಿನ ರೂಪದಲ್ಲಿ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮನಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಅದು ಹಾವು ಯಾವ ಕಾರಣಕ್ಕೂ ಕಾಂಪೌಂಡ್ ಹತ್ರ ಬಂದಿತ್ತು, ಗೇಟ್ ಹತ್ರ ಬಂದಿತ್ತು, ಅಥವಾ ಮನೆಯೊಳಗಡೆ ಬಂದಿತ್ತು, ಅಥವಾ ಮನೆಯೊಳಗಡೆ ಇತ್ತು, ಈ ಥರ ಹಲವಾರು ವಿಧಾನಗಳಲ್ಲಿ ಮನೆಗಳಲ್ಲಿ ಕೆಲವು ಮನೆಗೆ ಪ್ರವೇಶ ಮಾಡುತ್ತೆ. ಈಗ ಅದು ಯಾರ ಮನೆಗೆ ಬರುತ್ತೆ ಅನ್ನೋದಕ್ಕೆ, ಯಾಕೆ ಬರುತ್ತೆ ಅನ್ನೋದಕ್ಕೆ ಉತ್ತರ ಬೇಕು, ಹೌದಲ್ಲ? ಹೌದು. ಯಾಕೆ ಬರಬೇಕದು ಅಂತ. ಅದು ವಿಚಾರ ಇಷ್ಟೇ. ಮನುಷ್ಯ ಬಂಧನದಲ್ಲಿ, ಅಂದರೆ ಆ ಮನೆ ಯಾರ ಮನೆಗೆ ಹಾವು ಪ್ರವೇಶ ಮಾಡುತ್ತೋ ಆ ಮನೆಯ ಯಜಮಾನಿಕೆ ಇರ್ತಕ್ಕಂಥ ಕುಟುಂಬಸ್ಥರು, ಆ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬಸ್ಥರು, ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು, ಅವರು ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ ಕಣೋ, ಎಚ್ಚರಿಕೆ ತಗೋ ಅಂತ ಹೇಳಿ ಎಚ್ಚರಿಕೆ ಕೊಡೋದಕ್ಕೆ ಅದು ಹಾವಿನ ಮೂಲಕ ಪ್ರವೇಶ ಮಾಡುತ್ತೆ. ಅಂದರೆ ಹಿಂದೆ ಸತ್ತಿರೋರು ಇವರೆಲ್ಲ ಬಂಧನದಲ್ಲಿ ಇದ್ದಾರೆ, ಅವ್ರನ್ನ ಬಂಧನದಿಂದ ಮುಕ್ತಿ ಮಾಡು ಅಂದರೆ ಈ ಮನೆ ಬಿಟ್ಟು ಈಚೆ ಬಾ ಅಂತ. ಬರ್ತಾ ಇರ್ತ ಸಮಯ ಏನಾಗುತ್ತೆ, ಅವ್ನು ಕೆಲವಂತರ ಬೇಲಿ ಇತ್ತು ಬಂತು, ಏನೋ ಒಂದು ಕಾರಣ ಇಟ್ಕೊಂಡು ನಾವು ಸಮರ್ಥನೆ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಬರುತ್ತೆ, ಹೊಡೆದು ಬಿಡ್ತೀವಿ, ಹೋಗಿ ಪೂಜೆ ಮಾಡಿಸ್ಕೊಂಬಂದು ಈ ಥರ ಕಾಲ ಕಳ್ಕೊಂಡ್ಬರ್ತಾ ಇದ್ದಾರೆ ಹೊರ್ತು. ಇವತ್ತು ಶಿವಶುಕ್ರವಾರದಂದು ಈ ವಿಚಾರವನ್ನು ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥ ವಿಚಾರದಲ್ಲೂ ಬಂದಿದ್ದೀವಿ, ಕೆಲವೊಂದು ಸಂದರ್ಭದಲ್ಲಿ ಮಾಡ್ತಾನೇ ಇದ್ದೀವಿ. ಲಕ್ಷ್ಮಿ, ನಿಜವಾದ ಲಕ್ಷ್ಮಿ ಇರ್ತಕ್ಕಂಥದ್ದು ಎಲ್ಲಿ, ಯಾವುದರಲ್ಲಿ? ಪ್ರಕೃತಿಯಲ್ಲಿ. ಅಂದರೆ ಯಾರ ಮನೆಗೆ ಹಿಂದಿನ ಬಾಗಿಲಲ್ಲಿ ಚಂದ್ರನ ಬೆಳಕು ಬೀಳುತ್ತೋ ಅವ್ರ ಮನೆಗೆ ಲಕ್ಷ್ಮಿ ಇರ್ತಾಳೆ. ಚಂದ್ರನ ಬೆಳಕು ಯಾರ ಮನೆಯ ಬಾಗಿಲಿಗೆ ಬೀಳುತ್ತೋ ಪಶ್ಚಿಮ ದ್ವಾರದಲ್ಲಿ, ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಈಗ ನಾವು ಮಾಡ್ತಕ್ಕಂಥ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿಯಲ್ಲಿರ್ತಾಳೆ. ಇದಕ್ಕೆ ಮೀರಿನ ಲಕ್ಷ್ಮಿ ಇಲ್ಲ, ಶ್ರೀಲಕ್ಷ್ಮಿ ಮೀರಿನ ಲಕ್ಷ್ಮಿ ಇಲ್ಲ. ಎಲ್ಲ ಲಕ್ಷ್ಮಿಯರು ಶ್ರೀಲಕ್ಷ್ಮಿನೇ. ಎಲ್ಲರ ಲಕ್ಷ್ಮಿಗಳ ಸಮೂಹವೇ ಶ್ರೀಲಕ್ಷ್ಮಿ. ಅವರು ಶ್ರೀನಿವಾಸರ ಸನ್ನಿಧಿ ಅಂದರೆ ವಕ್ಷಸ್ಥಳದಲ್ಲಿರ್ತಕ್ಕಂಥದ್ದು.
ಅದು ಎಲ್ಲಿರ್ತಾರೆ ಅಂದರೆ ಪೂರ್ವದಲ್ಲಿರ್ತಾರೆ ಶ್ರೀಲಕ್ಷ್ಮಿ. ನಾವು ಪೂಜೆ ಮಾಡಕ್ಕೆ ಹೋಗ್ತೀವಿ ಲಕ್ಷ್ಮಿ ಮಾಡಿ, ಜುಮ್ಕಿ ಎಲ್ಲ ಹಾಕಿ ತೆಂಗಿನಕಾಯಿ ಇಟ್ಟು ಸೀರೆ ಉಡಿಸಿ ಲಕ್ಷ್ಮಿ ಮಾಡಕ್ಕೆ ಹೋಗ್ತೀವಿ ನಾವು. ಅಂದರೆ ಲಕ್ಷ್ಮಿ ಇರೋ ಲಕ್ಷ್ಮಿಯನ್ನು ನಾವು ಪೂಜಿಸೋದಕ್ಕಾಗಲಿ ಗುರ್ಸೋದಕ್ಕಾಗಲಿ ಆಗಿಲ್ಲ ನಮ್ಮ ಕೈಲಿ. ನಮ್ಮದು ಮಾಡೋದೇ ಕೆಲಸ. ಹೌದು. ಯಾವ್ದು ಸರಿ ಅಂತೀವಮ್ಮ? ಇರೋದನ್ನ ನೋಡ್ಬೇಕಾ ಇಲ್ಲದೇ ಇರೋದನ್ನ ಮಾಡಬೇಕಾ? ಇರೋದನ್ನ ನೋಡಬೇಕು. ನಾವು ಮಾಡ್ತಾ ಇರೋದು ಇಲ್ಲದೇ ಇರೋದನ್ನೇ ಮಾಡ್ತಾ ಇರೋದು. ಅಂದರೆ ಮಾಡೋದು ತಪ್ಪಾ? ಮಾಡ್ಕೊಳ್ಳಿ, ನಿಮ್ಮಿಷ್ಟ. ಆದರೆ ನಾವು ಎಷ್ಟು ಸಮಯ ಹಣ ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಏನು ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಷಯ ಆಗಲಿ ಅರ್ಥ ಮಾಡ್ಕೊಂಡು ಬದುಕಿ ನೆಮ್ಮದಿಯಾಗಿರ್ತೀರ, ಇಷ್ಟೇ ವಿಷಯ. ಇದಕ್ಕೆ ಈಗ ಈ ಶುಕ್ರವಾರದ ವಿಶೇಷಕ್ಕೆ ಇದನ್ನು ಹೇಳಿದೆ. ಶ್ರೀಲಕ್ಷ್ಮಿ ಎಲ್ಲಿರ್ತಾರೆ, ಮಹಾಲಕ್ಷ್ಮಿ ಎಲ್ಲಿರ್ತಾರೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಆ ಉದ್ದೇಶಕ್ಕೋಸ್ಕರವಾಗಿ ಇದು ವಿಷಯ. ಪ್ರಕೃತಿಯಲ್ಲಿ ದೇವರನ್ನು ಕಾಣ್ತಕ್ಕಂತಹ ಒಂದು ಶಕ್ತಿ ನಮಗೆ ಗೊತ್ತಾಗಬೇಕು. ಯಾವ್ದ್ರಲ್ಲಿ ಕಾಣಬೇಕು? ಪ್ರಕೃತಿಯಲ್ಲಿ ದೇವರನ್ನ ನೋಡಬೇಕು. ದೇವರು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಅವನು ನಿರಾಕಾರ ದೇವರು. ಭಗವಂತ ನಮ್ಮ ಕಣ್ಣಿಗೆ ಕಾಣಿಸುವಂಥ ದೇವರು ಅಲ್ಲ. ಅಲ್ಲಿ ನಿರಾಕಾರ. ನೀವು ಏನು ಕಲ್ಪನೆ ಮಾಡ್ಕೋತೀವಿ ಅದು ನಿನ್ನ ಕಾಣಿಸುತ್ತೆ, ನಿನ್ನ ಕಣ್ಣಿಗೆ. ಕಲ್ಪನೆ ಏನು ಮಾಡ್ಕೋತೀವಿ ಅದರ ಮೇಲೆ ಇರುತ್ತೆ. ಸೊ ನಾವು ದೇವರನ್ನು ಮಾಡಕ್ಕೆ ಹೊರಟಿರ್ತಕ್ಕಂತಹ ಒಂದು ಸಮಯವನ್ನು ನಮ್ಮ ಜೀವನ ಪರ್ಯಂತ ನಾವು ಬಂಧನದಲ್ಲೇ ಇದ್ದೀವಿ, ಹೊರಗಡೆ ಬರೋಕ್ಕಾಗಿಲ್ಲ. ಆ ಬಂಧನ ಯಾವುದು ಅಂದರೆ ನಮ್ಮ ಮನಸ್ಸು ಮತ್ತು ಬುದ್ಧಿ. ಮನುಷ್ಯನಲ್ಲಿ ಇರ್ತಕ್ಕಂತಹ ಮನಸ್ಸು ಬುದ್ಧಿ ಎರಡೂ ಚೆನ್ನಾಗಿಲ್ಲ ಅಂತ ನಾವೇ ಒಪ್ಕೊಂಡಾಗಿದೆ. ಹೌದಮ್ಮ? ಅದೇನೋ ನನಗೆ ಹಿಂಗೆ ಆಗ್ತಾ ಇದೆ, ಏನೋ ಹಿಂಗೆ ಮಾತಾಡ್ಬಿಡ್ತೀನಿ ಅಂತ. ಇವೆರಡೂ ಬಂಧನದಲ್ಲೇ ಇದ್ದಾವೆ, ಇವಕ್ಕಿನ್ನೂ ಮುಕ್ತಿ ಕೊಟ್ಟೇ ಇಲ್ಲ ನಾವು. ಇದು ನಾವು ಅಂದ್ಕೊಂಡಿರೋದು ನಾವು ಹುಟ್ಟುವಾಗಲೇ ತಗೊಂಬಂದ್ಬಿಟ್ಟಿದ್ದೀವಿ. ಸುಳ್ಳು. ಇದು ನಿಮ್ಮದಲ್ಲ, ಹಿಂದಿನ ಸಾಲ, ನಿಮ್ಮ ವಂಶಸ್ಥರದು, ನಿಮ್ಮದಲ್ಲ ಅದು. ಅದು ನೀವು ಚೇಂಜ್ ಮಾಡ್ಕೊಳಕ್ಕೆ ಆಗೋದು ಇಲ್ಲ. ನೀವೇನು ಮಾಡೋದು ನೀವು ಹೇಳ್ದಂಗೆ ಕೇಳಲ್ಲ. ಅದು ಮನಸ್ಸು ಮತ್ತು ಬುದ್ಧಿ ನಮ್ಮದಲ್ಲ, ನಮ್ಮ ದೇಹಕ್ಕೆ ಸಂಬಂಧಿಸಿದ್ದಲ್ಲ. ಆದರೆ ನಾವು ಅಂದ್ಕೊಂಡಿದ್ವಿ ನಮ್ಮ ದೇಹದಲ್ಲಿ ನಮಗೆ ಆಗ್ತಾ ಇರೋದು ಅಂತ. ಇದನ್ನೇ ಬಂಧನ. ದೇಹನೇ ಬೇರೆ, ಮನಸ್ಸೇ ಬೇರೆ, ಬುದ್ಧಿನೇ ಬೇರೆ. ಈ ರೀತಿಯಾಗಿ ವಿಚಿತ್ರವಾಗಿ ನಾವು ಕಲ್ಪನೆ ಮಾಡ್ಕೊಳ್ತಕ್ಕಂಗೆ ಬಂಧನದಲ್ಲಿದ್ದೀವಿ. ನಮ್ಗೆ ಯಾವುದು ಗೊತ್ತಾಗ್ತಾ ಇಲ್ಲ, ನಾವು ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ. ಇದನ್ನು ಕಣ್ತೆರೆಸೋದಕ್ಕೋಸ್ಕರವಾಗಿ ನೀನು ಕಟ್ಟಿರುವ ಮನೆ ಯಾವ ಕಾರಣಕ್ಕೂ ಹಾವಿನ ರೀತಿಯಲ್ಲಿ ಉದ್ದ ಇದೆಯೇ ಕಣೋ ಮೂರ್ಖ. ಇನ್ನೊಮ್ಮೆ ಹೇಳ್ತೀನಿ, ನೀನು ಕಟ್ಟಿರುವ ವಾಸಿಸುತ್ತಿರುವ ಮನೆ ಇವತ್ತಿಂದ ಅಲ್ಲ, ನಿಮ್ಮ ಅಪ್ಪ ನಿಮ್ಮ ತಾತನ ಕಾಲದಿಂದ ಇದನ್ನು ತಪ್ಪು ಮಾಡ್ಕೊಂಡು ಬಂದಿದ್ದೀರಾ. ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಸತ್ತಿರ್ತಕ್ಕಂಥವ್ರು ಪಾಪ ಅಭಾಷಣ ಆಗ್ತಕ್ಕಂಥದ್ದು ಕೂಡ ಇದಕ್ಕೆ ಸೇರ್ಕೊಳ್ಳುತ್ತೆ. ಮನೆಯಲ್ಲಿ ಸುಮಾರು ಕೆಲವು ಮನೆಗಳಲ್ಲಿ ಅಭಾಷಣ ಆಗುತ್ತೆ, ಇಂಥದ್ದು ಕೂಡ ಇದರಲ್ಲೇ ಸೇರ್ಕೊಳ್ಳುತ್ತೆ. ದೊಡ್ಡವ್ರ ಮುಂದೆ ಚಿಕ್ಕವ್ರು ಸಾಯ್ತಾರೆ, ಇದೂ ಸೇರ್ಕೊಳ್ಳುತ್ತೆ. ದೊಡ್ಡವ್ರ ಮುಂದೆ ಅವಾಗ ಹುಷಾರು ತಪ್ತಾ ಇರ್ತಾರೆ, ಇದೂ ಸೇರ್ಕೊಳ್ಳುತ್ತೆ. ಇದೆಲ್ಲವೂ ಉದ್ದದ ಮನೆಯಲ್ಲಿ ನಡೆಯತಕ್ಕಂಥ ಕ್ರಿಯೆಗಳು. ಉದ್ದದ ಮನೆ, ತುಂಡ ಮನೆ, ಇದು ಸೇರಿ ಮನೆ ಮಾಡ್ತಾ ಇರೋದು ನಾವು. ಒಂದು ಉದ್ದ ಒಂದು ತುಂಡ, ಹಿಂಗೆ 30 ಹಿಂಗೆ 10 ಅಂತ ಹೇಳೋದಕ್ಕೆ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಈಗ ಇದು ತಪ್ಪು ಅಂತ ನಮಗೆ ಚೆನ್ನಾಗಿ ಇನ್ನೂ ಗೊತ್ತಾಗಬೇಕು ಅಂತಂದರೆ ನಾವು ಒಂದು ವಿಚಾರಕ್ಕೆ ಹೋಗಬೇಕಾಗತ್ತೆ. ಒಂದು ಸಣ್ಣ ಚಿತ್ರಣವನ್ನು ನೋಡೋಣ. ದೇವರಿಗೆ ಸಂಬಂಧಪಟ್ಟಂತಹ, ನೋಡಮ್ಮ, ಇದು ದೈವ ಸ್ವರೂಪವಾಗಿರ್ತಕ್ಕಂತಹ ಸರ್ಪ. ಇದು ಹೇಗೆ ಸುತ್ತಾಕೊಂಡಿದೆ ನೋಡು. ಇದು ನಿಧಿ ಕಾಯ್ಕೊಂಡಿರ್ತಕ್ಕಂಥದ್ದು. ಕೆಲವರು ನಿಧಿ ಅಂತ ಹೇಳ್ತಾರಲ್ಲ, ನನಗೆ ನಿಧಿ ಸಿಕ್ತೇನೋ ಅಂತ ಹೇಳ್ತಾರಲ್ಲ. ನಿಧಿ ಕಾಯ್ತಕ್ಕಂಥ ಸರ್ಪ ಹೆಂಗೆ ವೃತ್ತಾಕಾರ ಹಾಕೊಂಡಿದೆ, ಹೌದಾ? ಈ ರೀತಿ ಮನೆ ಕಟ್ಕೊಂಡ್ರೆ ನಿಮ್ಮ ಮನೇಲೂ ನಿಧಿ ಇರ್ತದೆ ಅಂತ ಮೆಸೇಜ್. ಮನುಷ್ಯ ಅದನ್ನ ಏನ್ ಮಾಡಬೇಕು? ಈ ರೀತಿ ಮಂಡಲಾಕೃತಿಯಾಗಿರ್ತಕ್ಕಂಥ ಮನೆ ನೀವು ಕಟ್ಕೊಳ್ರೋ ಮೂರ್ಖರ, ನಿಮ್ಮ ಮನೆಗೆ ದೈವಶಕ್ತಿ ಬರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಯಾವಾಗಲೂ ನಿಧಿ ಅಂದರೆ ದುಡ್ಡು ಇದ್ದೇ ಇರುತ್ತೆ, ನೆಮ್ಮದಿ ಇರುತ್ತೆ, ಆರೋಗ್ಯ ಇರುತ್ತೆ ಅಂತಕ್ಕಂಥದ್ದು. ಈ ಸರ್ಪ ಸುತ್ತಾಕೊಂಡಿರ್ತಕ್ಕಂಥದ್ದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ಉದ್ದ ತುಂಡ ಇದೆಯಾ ನೋಡ್ಕೊಳ್ಳಿ. ಇದನ್ನ ಮೇಲೂ ನೀವು ತಿಳ್ಕೊಳ್ಳಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಇದಕ್ಕೆ ಮೀರಿ ನನ್ನ ಹತ್ರ ಉತ್ತರ ಇಲ್ಲ. ಇದನ್ನು ಸರ್ಪಮಂಡಲ. ಈ ಸರ್ಪಮಂಡಲ ನಾವು ಇನ್ನು ಮುಂದಕ್ಕೆ ಹೋದ್ರೆ ಸೂರ್ಯಮಂಡಲ, ಭೂಮಂಡಲ, ನಕ್ಷತ್ರ ಮಂಡಲ, ಜಲಮಂಡಲ, ಅಗ್ನಿಮಂಡಲ. ಅಮ್ಮ ಮಂಡಲ ಅಂದಮೇಲೆ ಇನ್ನೂ ಅರ್ಥ ಆಗಲ್ಲ ನಮ್ಮ ಜನಗಳಿಗೆ. ಅರ್ಥ ಮಾಡ್ಬೇಕಲ್ಲ, ಅರ್ಥ ಆಗಿಲ್ಲ. ಮಂಡಲ ಅಂದರೆ ಸಮೂಹ, ಒಂದು ವೃತ್ತಾಕಾರದಲ್ಲಿ ಇರ್ತಕ್ಕಂಥದ್ದು. ನಮ್ಮ ನಕ್ಷತ್ರನೂ ಮಂಡಲನೇ, ಆದರೂ ನಾವು ಇನ್ನೂ ಬುದ್ಧಿ ಕಲ್ತಿಲ್ಲ. ಇದಕ್ಕೆ ಮೀರಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಿಧಿ ಇರಬೇಕು ನಿಮ್ಮ ಮನೆಯಲ್ಲೇ ಹೊರ್ತು ಭಯ ಬೀಳುವಂತಹ ಹಾವು ನಿಮ್ಮ ಮನೆಯ ಪ್ರವೇಶ ಮಾಡ್ತಾ ಇದೆ ಅಂದರೆ ನೀವೆಲ್ಲರೂ ಮನೇಲಿರ್ತಕ್ಕಂಥವರೆಲ್ಲ ಭಯಭೀತರಲ್ಲೇ ಇದ್ದೀರಾ. ಒಬ್ಬರಿಗೆ ಕಾಯಿಲೆ, ಒಬ್ಬರಿಗೆ ಎಕ್ಸಾಮು,
ಒಬ್ಬರಿಗೆ ಗಂಡ ಹೆಂಡತಿ ಸಮಸ್ಯೆ, ಎಲ್ಲರೂ ಭಯದಲ್ಲಿದ್ದೀರಾ ಅಂದರೆ ಅದಕ್ಕೆ ಹಾವು ಬಂದು ನಿಮ್ಮನ್ನು ಮನೆ ಪ್ರವೇಶ ಮಾಡೋಕ್ಕೆ ಬರುತ್ತೆ, ಅದನ್ನ ಹಿಡ್ಕೊಂಡು ಬಡಿತೀರಾ, ಇನ್ನೊಂದಷ್ಟು ತಲೆ ಮೇಲೆ ಹೇರ್ಕತ್ತೀರಾ. ಹೌದು. ಇಷ್ಟು ಸತ್ಯವಾದ ವಿಚಾರವನ್ನು ಈ ಮಂಡಲ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಶುಭ ಶುಕ್ರವಾರದಂತ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಮುಂದುವರೆದ ಭಾಗ ಇನ್ನೂ ಕೆಲವೊಂದು ವಿಚಾರಗಳನ್ನ ಹೇಳೋಣ. ಏನು ಅಂದರೆ ನಮ್ಮ ಮನಸ್ಸಿನ ಪ್ರಪಂಚ, ನಮ್ಮ ಮನಸ್ಸಿನ ಒಂದು ಪ್ರಪಂಚ ಎಲ್ಲಿದೆ ಅಂತ ಹೇಳಿದ್ರೆ, ಮನಸ್ಸೆಲ್ಲ ಇದೆ ಅಂತ ಯಾರಪ್ಪ ಹೇಳ್ತಾರೆ, ಯಾರಿಗೆ ಗೊತ್ತೈತೆ ಅಲ್ವೇ? ನಮ್ಮ ಮನಸ್ಸಿನ ಪ್ರಪಂಚ ಇರೋದು ನಮ್ಮ ಹೃದಯದಲ್ಲಿ. ಅದಕ್ಕೆ ನರಮಂಡಲ ಅಂತೀವಿ. ನಮ್ಮ ದೇಹದಲ್ಲಿ ನರಮಂಡಲ ಇದೆ ತಾನೆ, ಆದರೂ ನಾವು ನರಮಂಡಲ ಇದೆ, ನಮ್ಮ ದೇಹದಲ್ಲಿರ್ತಕ್ಕಂಥ ನರಮಂಡಲ ಕರೆಕ್ಟಾಗಿ ಎಲ್ಲ ದೇಹದ ಎಲ್ಲ ಭಾಗಕ್ಕೂ ಸಪ್ಲೈ ಮಾಡ್ತಕ್ಕಂಥದ್ದೇ ಹೃದಯ. ಹೃದಯ ಉದ್ದ ತುಂಡ ಇದೆಯೇನಮ್ಮ? ಇಲ್ಲ ಅಲ್ಲ. ಇದಕ್ಕಾದ್ರು ಪ್ರಜ್ಞೆ ಬೇಕಾದ್ರೆ ನಮ್ಮ ಜನಕ್ಕೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಹೃದಯನೇ ಉದ್ದ ತುಂಡ ಇಲ್ಲ ಅಂದಮೇಲೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಹೃದಯದ್ದೇ ನಮ್ಗೆ ಅರಿವಿಲ್ಲ ಅಂದಮೇಲೆ, ನಮ್ಮ ದೇಹದಲ್ಲಿ ಪ್ರತಿ ನರನಾಡಿಗಳು ಆ ಬಾಧೆ ಇಲ್ಲಿ ನೋಯುತ್ತೆ, ಬೆನ್ನು ನೋಯುತ್ತೆ, ಸೊಂಟ ನೋಯುತ್ತೆ, ಅದಕ್ಕೆ ನೋಯ್ತಾ ಇರೋದು. ಇದಕ್ಕೆ ರಿಪೇರಿ ಇಲ್ಲ, ಇದಕ್ಕೆ ಮೆಡಿಷನ್ ಇಲ್ಲ, ಇದಕ್ಕೆ ಮಂತ್ರ ಇಲ್ಲ. ಜೀವನ ಪರ್ಯಂತ ಪ್ರಪಂಚಾದ್ಯಂತ ಎಲ್ಲರೂ ಇದರಲ್ಲೇ ಸಾಯ್ತಾ ಇದ್ದೀವಿ. ದಿನ ಕೂಡ ಒಂದಿನ ಸಾಯೋದು ಕೊನೆಯಲ್ಲಿ. ಇದು ದಿನ ಸಾಯೋರು ಯಾರು ಅಂದರೆ ನರಮಂಡಲ ವ್ಯವಸ್ಥೆ ತಪ್ಪಾಗಿದೆ. ಯಾಕೆ ನಾವು ಮಂಡಲನೇ ತಿಳ್ಕೊಂಡಿಲ್ಲ ಅಷ್ಟೇ, ಇನ್ನೇನು ಅಲ್ಲ. ಈಗ ಸೂರ್ಯ ಏನಾದ್ರು ಉದ್ದ ತುಂಡವನ ನಮ್ಮ? ಇಲ್ಲ. ಚಂದ್ರ ಉದ್ದ ತುಂಡವನ? ಇಲ್ಲ. ಯಾಕೆ ನಮ್ಗಿನ್ನೂ ಅರ್ಥ ಆಗಿಲ್ಲ? ನಮ್ಮ ಅಪ್ಪ ಕಟ್ತಾ, ನಮ್ಮ ತಾತ ಕಟ್ತಾ, ಸರಿ ಕಟ್ಟಿದ್ರು ಅವರು, ಅವರೇನಾದರೂ ನೋಡ್ಕೊಳ್ಳಿ. ಹಾಗಿದ್ದ ಮೇಲೆ ಎಷ್ಟು ಶಾಸ್ತ್ರೀಯ ಪದ್ಧತಿಯಲ್ಲಿ ನಾವು ಅಳವಡಿಸ್ಕೊಳ್ಳದೆ ನಮ್ಮ ದೇಹದಲ್ಲಿರ್ತಕ್ಕಂಥ ನಮಗೆ ಯಾವುದೇ ಬಾಧೆ ಇಲ್ಲದೆ ಇರಬೇಕು ಅಂದರೆ, ನಮ್ಮ ಹೃದಯ ಸದಾ ಯಾವಾಗ್ಲೂ ಈ ರುದ್ರ ಅಂತ ಏನು ಹೇಳಿದೆ ಆವೇಶ, ನಮಗೆ ಆವೇಶ ಬಂದಾಗ ಹಾರ್ಟ್ ಹೊಡ್ಕೊಳ್ಳೋದು ನಮಗೆ ಗಾಬರಿ ಆಗುತ್ತೆ. ಡಬ್ 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 ಹೊಡ್ಕೊಳ್ತಾ ಇರತ್ತೆ. ಅದೇ ಹೃದಯ ಅಂದ್ರೆ ಬೇಗ ಹೋಗ್ತೀಯ ನೀನು ಅಂತ. ಅದೇ BP ತೋರಿಸುತ್ತೆ, ಸ್ವಲ್ಪ ಲೇಟಾಗಿ ಹೋಗ್ತೀಯ, ಬೇಗ ಹೋಗ್ತೀಯ ಅಲ್ವಾ? ಈಗ BP ಯಾರಿಗಿಲ್ಲ? ಎಲ್ಲರಿಗೂ ಇದೆ ಅಲ್ವಾ? ಬೇಕಾ ಇದು? ಇಷ್ಟೆಲ್ಲ ಕಾರಣ ರೋಗ ರುಜಿನಗಳಿಗೆ ಬರೋದಕ್ಕೆ ಕಾರಣ, ಭಯದಲ್ಲಿ ಬದುಕುವುದಕ್ಕೆ ಕಾರಣ ನಮ್ಮ ಮನೆ ಮಂಡಲಾಕೃತಿಯಲ್ಲಿ ಇಲ್ಲ. ಡಿಸೈಡ್ ಮಾಡಿದ್ರೆ ಮಾಡ್ಕೊಳ್ಳಿ, ತಿಳ್ಕೊಂಡ್ರೆ ತಿಳ್ಕೊಳ್ಳಿ, ಕಟ್ಟೋರಿದ್ರೆ ಕಟ್ಕೊಳ್ಳಿ. ಇಲ್ಲ ಅಂದರೆ ಜೀವನ ಎಲ್ಲ ಅವ್ರು ಹೇಳಿದ್ರು ಸರಿ, ಇವ್ರು ಹೇಳಿದ್ರು ಸರಿನಾ, ಹಿಂಗೆ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಅನುಭವಿಸ್ಕೊಳ್ಳೋದಕ್ಕೆ ನಿಮಗೆ ಸರಿದ್ದು. ಅದು ಒಳ್ಳೆಯದಾದ್ರೂ ಆಗ್ಬೋದು, ಕೆಟ್ಟದಾದರೂ ಆಗ್ಬೋದು. ಇದಕ್ಕೆ ಮೀರಿ ಯಾಕೆ ಅಂದರೆ, ಎಷ್ಟೋ ಜನ ಎಷ್ಟು ವರ್ಷಗಳಿಂದ ಎಷ್ಟೋ ಬೇಜಾನ್ ಪೂಜೆಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಹೆಂಗಸರುಗಳು ಅದರಲ್ಲೇ ಸುಸ್ತಾಗ್ಬಿಟ್ಟಿದ್ದಾರೆ. ಉಪವಾಸಗಳಿದ್ದು ಮಾಡದೇ ವ್ರತಗಳೆಲ್ಲ ಮಾಡಿ ಏನೂ ಒಳ್ಳೆಯದಾಗಿಲ್ಲ ಅಂತ ಯೋಚನೆ ಮಾಡಿ ಮಲಗಕ್ಕೆ ಹೋದ್ರೆ ನಿದ್ದೆ ಬರಲ್ಲ, ಊಟ ಮಾಡೋಕ್ಕೆ ಮನಸ್ಸಿಲ್ಲ. ಇಷ್ಟು ಸಮಸ್ಯೆಯಲ್ಲಿ ದೇವರೆಲ್ಲ ಮಾಡಿದ್ರು ನಮ್ಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋರಿಗೆ ಇದು ಈ ದಿನದ ಒಂದು ಸಂದೇಶ. ಏನು ಅಂದರೆ, ನೀವು ಅಂದ್ಕೊಂಡಿರ್ತಕ್ಕಂಥದ್ದು ದೇವರು ಮಾಡೋದನ್ನು ನಿಲ್ಲಿಸಿ, ದೇವ್ರನ್ನ ಹುಡುಕುವುದನ್ನು ನಿಲ್ಲಿಸಿ. ಮನೆ ಅಂತಕ್ಕಂಥದ್ದೇ ದೇವರಾಗಿರಬೇಕು. ಯಾವುದಾಗಿರಬೇಕು? ಮನೆಯೇ ದೇವರಾಗಿರಬೇಕು. ಈ ಸತ್ಯವನ್ನು ನೀವು ಗುರುತಿಸ್ಕೊಂಡಾಗ ನೀವು ಕಟ್ಟುವ ಮನೆ ದೇವರನ್ನಾಗಿ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡ್ರೆ, ನೀವು ಯಾವುದೇ ಜುಂಕಿ ಹಾಕ್ಬಿಟ್ಟು ಪೂಜೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಪಂಚೆ ಉಡಿಸ್ಬಿಟ್ಟು ನೋಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಚೆನ್ನಾಗಿರೋ ಪಂಚೆ ಹಾಕ್ಕೊಂಡ್ರೆ, ಯಜಮಾನ್ರೆ ಪಂಚೆ ಹಾಕೊಂಡ್ರೆ ಅವರೇ ದೇವರು, ನೀವು ಚೆನ್ನಾಗಿರೋ ಸೀರೆ ಹಾಕೊಂಡ್ರೆ ನೀವೇ ಲಕ್ಷ್ಮಿ. ಇದೆಲ್ಲವನ್ನು ನಾವು ಪ್ರಕೃತಿಯಲ್ಲಿ ಕಂಡುಕೊಂಡು ಖುಷಿ ಪಡಬೇಕು. ನಾವು ಸಮಯ ವ್ಯರ್ಥ ಮಾಡಿಕೊಂಡು ಭಯ ಬಿದ್ದುಕೊಂಡು ಜೀವನದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ನಮಗೆ ಭಗವಂತ ಇನ್ನೇನು ಕೊಡಬೇಕು, ನೀವೇ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಈಗ ಇದು ಸ್ವಲ್ಪ ಮುಂದುವರೆದ ಭಾಗ ಹೋದರೆ, ಸಮಸ್ಯೆ ಅಂತ ಯಾರೋ ಶಾಸ್ತ್ರ ಕೆಳಕ್ಕೆ ಹೋಗ್ತಾರೆ, ಹೌದಮ್ಮ? ನಮ್ಮ ಮಗನಿಗೆ ಯಾಕೋ ಯಾವಾಗೋ ಬೇಜಾರಂತಾನೆ ಅಂತ ಏನೋ ಒಂದು ಪ್ರಾಬ್ಲಮ್ ಹೇಳ್ತಾರೆ. ಅದಕ್ಕೆ ಅವರು ಆ ಕಡೆಯಿಂದ ಒಂದು ಸಂದೇಶ ಕೊಡ್ತಾರೆ. ಏನು ಅಂದರೆ, ನವಗ್ರಹ ಸುತ್ತ ಕೇಳಿ ಅಂತಾರೆ. ಇದು ಸಾಮಾನ್ಯವಾಗಿರುವಂಥ ವಿಚಾರ, ಇವತ್ತೊಂದೇನಲ್ಲ ಇದು. ನವಗ್ರಹ ಸುತ್ತ ಕೇಳಿ ಅಂತಾರೆ. ಮಕ್ಕಳಾಗಲಿ, ಮದುವೆ ಮಾಡ್ಕೊಳಕ್ಕಾಗಲಿ, ನೆಮ್ಮದಿ ಬರೋಕ್ಕಾಗಲಿ, ಚೆನ್ನಾಗಕ್ಕಾಗಲಿ, ಎಲ್ಲದಕ್ಕೂ ಸಮಸ್ಯೆ ತೋರಿಸೋದು ನವಗ್ರಹಗಳನ್ನು ತೋರಿಸ್ತಕ್ಕಂಥ ವಾಡಿಕೆ ಇದೆ. ನವಗ್ರಹಗಳನ್ನು ಸುತ್ತಕ್ಕೆ ಹೋದಾಗ ನವಗ್ರಹ ಉದ್ದ ತುಂಡ ಇದೆಯಾ, ಚೌಕಾರ ಇದೆಯಾ? ಚೌಕಾಕಾರ ಅಲ್ವಾ? ದೇವರ ಗುಡಿ ದೇವಸ್ಥಾನಕ್ಕೆ ಹೋದರೆ ಚೌಕಾರ ಇದೆಯಾ, ಉದ್ದ ತುಂಡ ಇದೆಯಾ? ಅದು ಕೂಡ ಚೌಕಾಕಾರ. ದೇವಸ್ಥಾನದಲ್ಲಿರ್ತಕ್ಕಂಥ ದೇವರಿರ್ತಕ್ಕಂಥ ಜಾಗ ಚೌಕಾರ ಇದೆ, ನಮಗಿನ್ನೂ ಒಪ್ಪಿಗೆ ಆಗಿಲ್ಲ. ನವಗ್ರಹ ಸುತ್ತಕ್ಕೆ ಹೋಗ್ತೀವಿ, ಅದು ಚೌಕಾರ ಇದೆ, ನಮಗಿನ್ನೂ ಒಪ್ಪಿಗೆ ಆಗಿಲ್ಲ. ಆ ನವಗ್ರಹ ಮಂಡಲದಲ್ಲಿ ಸೂರ್ಯನನ್ನು ಮಧ್ಯ ಕೂರಿಸಿರ್ತಾರೆ, ಸುತ್ತ ಬೇರೆ ಗ್ರಹಗಳಿರ್ತಾರೆ. ಅಂದರೆ ಅರ್ಥ, ಸೂರ್ಯನ ಮೀರಿ ಇವರೆಲ್ಲ ಅವ್ರು ಸುತ್ತ ಕಾಯೋರೆ ಹೊರತು ಸೂರ್ಯನ ಮೀರಿ ಯಾವುದು ಗ್ರಹಗಳಲ್ಲ ಅಂತ ಮೆಸೇಜ್ ಕೊಡುತ್ತೆ. ಅದು ತಿಳ್ಕೊಂಡಿಲ್ಲ ನಾವು. ಅಂದರೆ ನಾವು ದಡ್ರ ಅಥವಾ ಪುರ್ಸತ್ತಿಲ್ವಾ, ನಮ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ. ಇಷ್ಟನ್ನ ನೀವು ಮಂಡಲಾಕೃತಿಯಲ್ಲಿರ್ತಕ್ಕಂಥದ್ದನ್ನೆಲ್ಲ ಪೂಜೆ ಮಾಡ್ತಾ ಇರ್ತಕ್ಕಂಥ ಲೆಕ್ಕದಲ್ಲಿ
ಅದೇ ಮನೆ ಒಳಗಡೆ ಬಂದರೆ ಅದೇ ನವಗ್ರಹಗಳನ್ನು ನಿಮ್ಮ 4 ದಿಕ್ಕುಗಳಲ್ಲಿ 8 ದಿಕ್ಕುಗಳಲ್ಲಿ ಕೂರಿಸ್ಕೊಂಡಾಗ ಎಷ್ಟು ಅರ್ಥಗರ್ಭಿತವಾಗಿದೆ ಸ್ವಲ್ಪ ಯೋಚನೆ ಮಾಡಿ. ನಾವು ದೇವಸ್ಥಾನಕ್ಕೆ ಹೋಗೋದೇ ಬೇಡ. ಯಾಕೆ? ನಮ್ಮ ಮನೆಯಲ್ಲಿ ದಿಕ್ಕುಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಲೆಕ್ಕದಲ್ಲಿ. ಯಾಕೆ ಸ್ಥಾಪನೆ ಮಾಡಬೇಕಿತ್ತು ಹಾಗಾದರೆ? ಮನೆ ಆ ರೀತಿ ಕಟ್ಕೊಳಕ್ಕಾಗತ್ತಾ? ಕಟ್ಟಬೇಕು. ನಮ್ಮ ಅಂಡರ್ಟೇಕಲ್ಲಿ ಬಂದರೆ ನಾವು ಹಾಗೆ ಮನೆ ಕಟ್ಟಿಸ್ತಿರೋದು ಹಾಗೇ, ನಾವು ಕಟ್ಸೋದು ಹಾಗೇ. ಯಾವುದೇ ಮೂಲೆ ಉದ್ದ ತುಂಡ 1 ಇಂಚು ಉದ್ದ ತುಂಡ ಇರಬಾರ್ದು. ಪ್ರತಿ ಮೂಲೆ ಸಮಸಟ್ಟವಾಗಿರಬೇಕು. ಇದು ಮಂಡಲ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ದುಗ್ಗಮ್ಮ ಅಂತ, ಹಾಸನದಿಂದ. ನಮಸ್ತೆ. ನಮಸ್ತೆ ಮಾ. ಓಕೆ, ಕಾಲ್ ಕಟ್ ಆಗಿದೆ ಗುರುಜಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಜಯಲಕ್ಷ್ಮಿ ಅಂತ, ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತಂದ್ರೆ. ಅವ್ರ ನಕ್ಷತ್ರ ಹೇಳಿ ಮಾ. ರೋಹಿಣಿ ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಆಯ್ತು. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಎಷ್ಟು ವಯಸ್ಸು? ನಮ್ಮ ಮಗನಿಗೆ 32 ವರ್ಷ ಸರ್. 32? ಹಾಂ, 32 ವರ್ಷ. ಏನಾಗಬೇಕಿತ್ತು? ಮದುವೆ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಮದುವೆ ಬಗ್ಗೆ ಅಂದರೆ ಮದುವೆ ಆಗಬೇಕಾ, ಯಾವಾಗ ಆಗುತ್ತೆ ಅಂತ ಕೇಳಬೇಕಾ? ಮದುವೆ ಆಗಬೇಕು ಗುರುಜಿ. ಮದುವೆ ಆಗದೆ ಇರೋಕ್ಕಾಗತ್ತಾ? ಮದುವೆ ಆಗಲೇಬೇಕು. 32 ಆಯ್ತಲ್ಲ, ಯಾಕೆ ತಡ ಮಾಡಿದ್ದು? ಅಂದ್ರೆ ಗುರುಜಿ, ಮನೆ ನಮ್ದು ಮನೆ ಇದಿಲ್ಲ, ಮಾಳಿಗೆ ಮನೆ. ಹಾಂ. ಅದಕ್ಕೆ ಮಗ ಮನೆ ಕಟ್ಟತಕ್ಕ ಮದುವೆ ಆಗಲ್ಲ ಅಂತ ಹೇಳಿದ್ರು. ಮನೆ ಕಟ್ಟಿದಾಗ ಐತೆ, ಈ ಒಂದ್ ಸ್ವಲ್ಪ ಸಾಲ ಹಾಕೊಂಡಿದ್ದ. ಹಾಂ. ತೀರಿದ್ನ ನಾನು ಮದ್ವೆ ಆಗ್ತೀನಿ, ಸಾಲ ಇಟ್ಕೊಂಡು ನಾನು ಮದ್ವೆ ಆಗಲ್ಲ ಅಂತ ಹೇಳ್ದ ಗುರುಜಿ. ಮನೆ ಆಯ್ತಾ? ಮನೆ ಆಗದೆ ಗುರುಜಿ. ಪ್ರವೇಶ ಮಾಡಿದ್ರಾ? ಆಗೈತೆ ಗುರುಜಿ. ಯಾವಾಗ ಆಗಿದ್ದು? ಅಲ್ಲೇ 4 ವರ್ಷದಿಂದ 5 ವರ್ಷದ ಗುರುಜಿ. ಓಕೆ, ನಿನಗೆ ದಿಕ್ಕು ಗೊತ್ತೇನಮ್ಮ? ದಿಕ್ಕು ಪೂರ್ವ ಪಶ್ಚಿಮ ಗೊತ್ತಾ? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗೊತ್ತು ಗುರುಜಿ. ನಿಮ್ಮ ಮನೆ ಬಾಗಿಲು ಯಾವ ದಿಕ್ಕಿಗಿದೆ? ಉತ್ತರ ದಿಕ್ಕು ಕಡೆ. ರಸ್ತೆ ಯಾವ್ದಕ್ಕಿದೆ? ರಸ್ತೆನೂ ಉತ್ತರದ ಕಡೆನೇ ಐತೆ. ಎಷ್ಟು ಫ್ಲೋರ್ ಕಟ್ಟಿದ್ದೀರಾ? 1 2 ಫ್ಲೋರಾ? ಒಂದೇ ಗುರುಜಿ. ಮೆಟ್ಲು ಹಾಕಿದ್ದೀರಾ? ಮೆಟ್ಲು ಹಾಕಿದ್ದೀವಿ ಗುರುಜಿ. ಬಾಗಿಲು ಹಿಂದಕ್ಕೆ ಹಾಕಿದ್ದೀರಾ ಮೆಟ್ಲು? ಬಾಗಿಲು ಲೈನಲ್ಲಿ ಬಾಗ್ಲು ಮುಂದಕ್ಕೈತೆ. ಹಾಂ, ಅದ್ರ ಪಕ್ಕ ಮೆಟ್ಲು ಹಾಕಿದ್ದೀರಿ ಗುರುಜಿ. ಓಕೆ. ಈಗ ನೀವು ಮನೆ ಹತ್ರ ನಿಂತ್ಕೊಂಡು ಕೆಲವು ಸಲ ಸುಮ್ಮನೆ ಅಬ್ಸರ್ವ್ ಮಾಡಿ. ಆಯ್ತು ಗುರುಜಿ. ಉತ್ತರ ಭಾಗದ ಬಾಗಿಲಲ್ಲಿ ನಿಂತ್ಕೊಂಡಿದ್ದೀರಾ? ನಿಮ್ಮ ಎಡಕ್ಕೆ ತಿರುಗಿ ನೋಡಿ, ಮೆಟ್ಲು ಕಾಣಿಸುತ್ತೆ. ನಿಮ್ಮ ಎಡಕ್ಕೆ ತಿರುಗಿದ್ರೆ ಮೆಟ್ಲು ಕಾಣಿಸುತ್ತಲ್ವಾ? ಹೌದು ಗುರುಜಿ. ಈಗ ನಿಮ್ಮ ನಿಂತಿರ್ತಕ್ಕಂಥ ಗೋಡೆಯನ್ನು ಬಿಟ್ಟು 4.5 ಅಡಿ ಮುಂದಕ್ಕೆ ಬಂದಿದೆ ನೋಡಿ ಮೆಟ್ಲು. ಹೌದು ಗುರುಜಿ. ಈಗ ನೋಡಿ, ಇದು ತಲೆನೋವು ಕೊಡುವಂಥ ಮನೆ ಯಾವುದು ಅಂದರೆ ಇದೇನೆ. ಅಂದರೆ ಯಾವುದಕ್ಕೂ ಯೋಚನೆ ಮಾಡಿಕೊಂಡು ಭಯ ಬಿದ್ಕೊಂಡೇ ಬದುಕಬೇಕು. ಆಗತ್ತಾ ಇಲ್ವಾ, ಏನಾಗುತ್ತೋ ಹೆಂಗಾಗುತ್ತೋ, ಹೌದಾ? ಹೌದು ಗುರುಜಿ. ಕೋಪ ಯಾರಿಗೆ ಜಾಸ್ತಿ ಮನೆಯಲ್ಲಿ? ಇಬ್ಬರಿಗೂ ಐತೆ ಗುರುಜಿ. ಗಂಡಗೂ ಐತೆ, ನನಗೂ ಐತೆ. ಆಮೇಲೆ ಅಕಸ್ಮಾತ್ ಲವ್ ಮಾಡಿದ್ರು ನಿಮ್ಮ ಮಗನಿಗೆ ಪರವಾಗಿಲ್ಲ ಅಂತೀರಾ? ಬೇಡ ಗುರುಜಿ. ಅಕಸ್ಮಾತ್ ಆದರೆ ಏನು ಮಾಡಕ್ಕಾಗಲ್ಲ ಗುರುಜಿ. ಅಲ್ಲ, ಮನೆ ನೀವು ಕಟ್ಟಿರೋದು ಹಂಗೇನೆ ಲವ್ ಮಾಡಲಿ ಅಂತ ಕಟ್ಟಿದ್ರ? ಅಂದರೆ ಲವ್ ಆಗತ್ತೆ ಅಂತ ನಿಮ್ಗೆ ಗೊತ್ತಿಲ್ವಲ್ಲ? ಇಲ್ಲ ಗುರುಜಿ, ನಾವು ಲೋಕ ರೀತಿ ಮಾಡ್ಕೊಂಡ್ಬರ್ಬೇಕು ಅಂತ ಇದ್ದೀವಿ. ಅಲ್ಲ, ಒಂದು ನಿಮಿಷ ಇರಮ್ಮ. ನಾನು ಅದು ಆಗತ್ತೆ ಅಲ್ಲ, ಅದು ಆದ್ರೂ ಕಿತ್ತೋಗುತ್ತೆ, ಜಗಳ ಆಗಿ ಹತ್ರಕ್ಕೆ ಬಂದು ಕಿತ್ತೋಗುತ್ತೆ. ಲವ್ ಮಾಡಿದ್ರು ಅಷ್ಟೇ, ನೀವು ಹುಡುಕಿದ್ರು ಅಷ್ಟೇ. ನಿಮ್ಮ ಮನೆ ಹೇಗಿದೆ ಅಂದರೆ, ಹೋರಾಟ ಮಾಡಿಕೊಂಡೇ ಮಲ್ಕೋಬೇಕು, ಬೇಜಾರು ಮಾಡ್ಕೊಂಡೇ ಬೆಳಗ್ಗೆ ಹಾಸಿಗೆಯಿಂದ ಹೇಳ್ಬೇಕು. ಎಲ್ಲ ಬೇಜಾರಿಂದನೇ ನಿಮ್ಮ ಮನೆ ನಡೀತಾ ಇರೋದು. ಇದಕ್ಕೆ ಬೇಕಿತ್ತ ಮನೆ? ನಾಳೆ ನಿಮ್ಮ ಮಗನಿಗೆ ಮದುವೆ ಆದರೆ ಕಟ್ಟಾಗಬಹುದು. ಆಮೇಲೆ ಅಪ್ಪಿ ತಪ್ಪಿ ಏನೋ ದೇವರು ಮಾಡಿ, ಅದು ಮಾಡಿ, ಕುಜದೋಷ ಇನ್ನೊಂದು ಏನೋ ಮಾಡ್ಕೊಂಡು ಹೆಂಗೋ ಮಾಡಿ ಕರ್ಕೊಂಡು ಬಂದ್ರಿ ಮನೆಗೆ ಅಂದರೆ, ಮನೆಗೆ ಬಂದು ನೆಕ್ಸ್ಟ್ ತವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದನೇ ಫೋನ್ ಮಾಡಿ, ಸದ್ಯಕ್ಕೆ ನನ್ನ ಮನೆಗೆ ಬರೋಕ್ಕೆ ಮೂಡಿಲ್ಲ, ನೀವು ಬೇರೆ ಮನೆ ಮಾಡಿದ್ರೆ ಬರ್ತೀನಿ ಅಂತ ಅಲ್ಲಿಂದ ವರದಿ ಬಂದರೆ ಏನು ಮಾಡ್ತೀರಾ ಅವಾಗ? ಅಲ್ಲಲ್ಲ,
ಪರಿಸ್ಥಿತಿ ಹೇಗಿದೆ ಅಂದರೆ ಮನೆಯಲ್ಲಿ ನೆಮ್ಮದಿಯಾಗಿರುವಂಥ ಮನೆ ಆಗಿಲ್ಲ ಅದು. ಹ್ಮ್ ಅಮ್ಮ ಒಂದು ಕಾಲು ಈ ಕಡೆ ಹಾಕ್ಕೊಂಡು ಇನ್ನೊಂದು ಕಾಲು ನೆಟ್ಗೆ ಹಾಕೊಂಡು ನಿಂತಂಗದೆ ಹಂಗೆ ತಿರುಗಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಹೌದು ಗುರುಜಿ. ಇದು ಬೇಕಾ? 3 ಮೂಲೆ ಮನೆ ಮಾಡಿಕೊಂಡು ನೀವು ಇದಕ್ಕಿಷ್ಟು ದುಡ್ಡು ಖರ್ಚು ಮಾಡಿ ಲೋಕ ನೋಡಿ ಮನೆ ಕಟ್ತೆ ಅಂದ್ಬಿಟ್ಟು ಪರದಾಡ್ಬೇಕಾ ತಾಯಿ? ಯೋಚನೆ ಮಾಡಮ್ಮ, ತಪ್ಪಲ್ವಾ ಇದು? ಹೌದು ಗುರುಜಿ. ಯಾರ್ದು ಪ್ಲಾನ್ ಇದು? ನಿಮ್ಮ ಯಜಮಾನ್ರದ ಮೇಸ್ರಿದ? ಮೇಸ್ತ್ರಿದು ಗುರುಜಿ. ಅವ್ರನ್ನ ಕರ್ಕೊಬಂದು ಒಂದು ಹಾರ ಹಾಕಿ ಹಿಂಗೆ ಮನೆಗಳು ಕಟ್ಟಿ ದೇಶ ಹಾಳು ಮಾಡಿಬಿಡಿ ಅಂತ. ಏನೂ ಮಾಡೋಕ್ಕಾಗಲ್ಲ. ಮೇಸ್ರಿಗೆ ಮನೆ ಕಟ್ಟೋದು ಗೊತ್ತು ಅಂತ ನೀವು ನಂಬ್ಕೋತೀರಾ, ಪುರೋಹಿತರಿಗೆ ಮನೆ ಕಟ್ಟೋದು ಗೊತ್ತು ಅಂತ ನಂಬ್ಕೋತೀರಾ, ಇಂಜಿನಿಯರಿಗೆ ಮನೆ ಕಟ್ಟೋದು ಗೊತ್ತು ಅಂತ ನಂಬ್ಕೋತೀರಾ, ನಮಗೂ ಮನೆ ಕಟ್ಟೋದು ಗೊತ್ತು ಅಂತ ಮಾಡ್ಕೋತೀರಾ. ಆಮೇಲೆ ದುಡ್ಡು ಬಂಡವಾಳ ಹಾಕ್ಬಿಟ್ಟು ಸಾಲ ಮಾಡಿ ಸಾಲಕ್ಕೆ ಸಾಲ ಏರಿ ಮನೇಲಿ ಇರೋಕ್ಕೂ ಆಗಲ್ಲ, ಹೊರಗಡೆ ಬರೋಕ್ಕೂ ಆಗಲ್ಲ, ಮನೇಲಿ ಯಾವ ಕೆಲಸನೂ ಆಗಲ್ಲ. ಇದಕ್ಕೆ ಬೇಕಾ? ಈಗ ಇದು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ಏನು ದೊಡ್ಡ ವಿಚಾರ ಅಲ್ಲ. ಒಂದೇ ಫ್ಲೋರ್ ಇರೋದೆಸಿಂದ ಹೆಂಗೆ ಬೇಕಾದ್ರೆ ಸರಿ ಮಾಡ್ಕೋಬೋದು. ಸರಿ ಮಾಡ್ಕೊಳ್ಳೋಣ ಅಂತೀಯಮ್ಮ, ಇಲ್ಲ ಹೆಂಗೆ ಎಳ್ಕೊಂಡು ಹೋಗ್ತೀನಿ ಅಂತ ಮನಸ್ಸಲ್ಲಾಗ್ತಾ ಇದೆ ಈಗ. ಸರ್ ಮಾಡ್ಕೋಬೇಕು ಗುರುಜಿ. ಈಗ ನಿಮ್ಮ ಯಜಮಾನ್ ಇದಕ್ಕೆ ಒಪ್ಪೋದಾದರೆ ಕೂತ್ಕೊಂಡು ಡಿಸೈಡ್ ಮಾಡಿ. ನಿಮ್ಮ ಮಗನ ಮದುವೆಯನ್ನು ನೀವು ಮಾಡೋದು ಮುಖ್ಯ ಅಲ್ಲ, ಮದುವೆ ಆದಮೇಲೆ ಇರೋದು ಮುಖ್ಯ. ಹೌದಾ ತಾಯಿ? ಹೌದು. ಹೆಂಗೆಂಗೋ ಮಾಡಿ ಪರದಾಡ್ ಮದುವೆ ಮಾಡಬೇಡಿ. ಮದುವೆ ಆದಮೇಲೆ ಓಡಾಡ್ಕೊಂಡು ಕಿತ್ತಾಡ್ಕೊಂಡು ರೋಡಲ್ಲಿ ನಿಂತ್ಕೊಂಡು ನ್ಯಾಯ ಪಂಚಾಯತಿ ಮಾಡ್ಕೊಳ್ಳೋ ಮದುವೆ ಬೇಡ. ಹೌದು. ನಿಮ್ಮ ಮಗ ಕನಸಿನ ರಾಜ, ಯಾವಾಗಲೂ ಒಂಥರ ಸೈಲೆಂಟಾಗಿರ್ತಾನೆ, ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಹೌದು ಗುರುಜಿ. ಈ ಕನಸಿನ ಲೋಕಕ್ಕೆ, ಕನಸಿನ ಲೋಕದಲ್ಲಿರ್ತಕ್ಕಂಥ ಹೆಣ್ಣನ್ನು ಮದುವೆ ಮಾಡಿದ್ರೆ ನಿಮ್ಮ ಮನೆ ರಿಪೇರಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಗಾಬರಿ ಆಗಬೇಡಿ, ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ. ಯಾರನ್ನೋ ಕೇಳ್ಬಿಟ್ಟು ಮತ್ತೆ ತಗಲಾಕ್ಕೋಬೇಡಿ. ಸರಿ ಇಲ್ಲ ಮನೆಯಲ್ಲ, ಭಾಗಗಳನ್ನು ಹೇಗೆ ಗುರುತಿಸ್ಕೋಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ನೀವು ಯೋಚನೆ ಮಾಡಬೇಕಾದ ವಿಚಾರ ನಾನು ಹೇಳಿದ್ದೀನಿ ಅಷ್ಟೇ. ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ. ಏನು ದೊಡ್ಡ ವಿಚಾರ ಅಲ್ಲ. ನಿಮಗಾಗಿ ಮನೆ ಇರಬೇಕೆ ಹೊರತು ಮನೆಗೋಸ್ಕರ ನೀವಿರಬೇಡಿ. ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥ ಮಾತು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ದುಗ್ಗಮ್ಮ ಅಂತ ಹಾಸನದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು, ಮದುವೆ ವಿಚಾರ. ಅವ್ರ ನಕ್ಷತ್ರ ಹೇಳಿಮಾ. ಹಲೋ, ನಕ್ಷತ್ರ ಹೇಳಿ. 10-1-97 ಶ್ರವಣ ಅವ್ರ ನಕ್ಷತ್ರ ಹೇಳಿ ಸಾಕು. ಶ್ರವಣ ನಕ್ಷತ್ರ 1ನೇ ಪಾದ. ಓಕೆ, ಗುರೂಜಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 29 ಸರ್. ಈಗ ಏನು ಮಾಡ್ತಿದ್ದಾನೆ? ಓದಿ ಮುಗೀತು. ಈಗ ಮೆಕ್ಯಾನಿಕಲ್ ಕೆಲಸ ಮಾಡಿದ್ದ, ಅದು ಸ್ವಲ್ಪ ಇಕ್ಕಟ್ಟು ಅಂತ ಹೇಳಿ ಈಗ ಮತ್ತೆ ಹೋಗಿದ್ದಾನೆ. ಮತ್ತೀಗ ಅವನಿಗೆ ಮದುವೆ ಮಾಡ್ಬೇಕು, ಒಂದು ಹುಡುಗಿ ನೋಡಿದಾನೆ. ಅದು ನಮ್ಗೂ ಇಷ್ಟ ಆಗಿದೆ, ಅವನಿಗೆ ಇಷ್ಟ ಆಗಿದೆ ಸರ್. ಅದು ನಿಮಗೂ ಇಷ್ಟ ಆಗಿದೆಯಾ? ಇಷ್ಟ ಆಗಿದೆ, ಒಳ್ಳೆ ಹುಡುಗಿ ಇಷ್ಟ ಆಗಿದೆ. ಓಕೆ, ಈಗ ಏನು ಕೇಳಕ್ಕೆ ಮಾಡಿದ್ರಿ? ಅವನಿಗೆ ಈಗ ಗುರುಬಲ ಇಲ್ಲ ಗುರುಜಿ, ಈಗ ಜೂನ್ವರೆಗೂ ಇಲ್ಲ. ಯಾರು ನಿಮ್ದು ತೀರ್ಮಾನ? ಪಂಚಾಂಗ ನೋಡ್ತೀರಾ ನೀವು? ಹಲೋ ಗುರುಜಿ. ಪಂಚಾಂಗ ನೋಡ್ತೀರನಮ್ಮ? ನೀವು ಗುರುಗಳು ಹೇಳಿದ್ರೆ ಕೇಳಿಸ್ಕೊತೀನಿ ಗುರುಜಿ, ಮಕರ ರಾಶಿ ಗುರುಬಲ ಇಲ್ಲ ಅಂತ. ಅಯ್ಯೋ, ಇನ್ನೂ ನಂಬ್ತಿರಲ್ಲ ತಾಯಿ. ಇದೆಲ್ಲ ನಂಬ್ಕೊಂಡೆ ನಮ್ಮ ದೇಶ ಹಾಳಾಗಿರೋದು. ಹುಡುಗಿಗಿದೆ ಗುರುಜಿ, ಹುಡುಗಿಗಿದೆ, ಹುಡುಗಿ ಗುರುಬಲ ಇದೆ. ಸರಿ, ಈಗ ಕರೆ ಮಾಡಿದ್ದೇನು ಉದ್ದೇಶ? ಈಗ ಮದುವೆ ಮಾಡಬಹುದಾ? ಏಪ್ರಿಲ್ ಅಲ್ಲಿ ಮದುವೆ ಮಾಡಬಹುದಾ ಅಂತ ಗುರುಜಿ. ಅಮ್ಮ, ನೀನು ಈ ಥರ ಎಲ್ಲ ತಿಳ್ಕೊಂಡ ಮೇಲೆ ನನ್ನ ಹತ್ರ ಕೇಳೋದು ಅರ್ಥ ಇಲ್ಲ. ದಯವಿಟ್ಟು ನಿಮಗೆ ಗುರುಬಲ ಕೇಳ್ಕೊಂಡೇ ಮದುವೆ ಮಾಡ್ಕೊಳ್ಳಿ. ಗುರುಬಲ ಐತಿ ಅಂತ ನೀವು ತಿಳ್ಕೊಂಡ್ರೆ ನಾನು ಅದಕ್ಕೆ ವಾದ ಮಾಡೋಕ್ಕೆ ಹೋಗಲ್ಲ. ನಾನು ಇದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ನಿಮ್ಮ ಹಣೆ ಬರನೇ ಹೆಂಗಿರ್ಬೇಕಾದ್ರೆ ನಾನು ಯಾರು ಬದಲಾವಣೆ ಮಾಡೋಕ್ಕೆ? ಗುರುಬಲ ಜೂನಿಗೆ ಬರ್ತದೆ, ಜುಲೈಗೆ ಬರ್ತದೆ ಅಂತ ಯಾವನಮ್ಮ ಹೇಳ್ದವನು ತಲೆಕೆಟ್ಟವನು? ಅದ್ರಲ್ಲಿ ಗುರೂಜಿ ಬೇರೆ ಅಂತೆ ಅವನು, ತಲೆಕೆಟ್ಟವನು. ಗುರುಬಲ ಬರ್ತದೆ, ಎಲ್ಲಿ ಬರ್ತದೆ ಗುರುಬಲ? ಪ್ರಪಂಚ ಎಲ್ಲಮ್ಮ ಐತೆ ಗುರುಬಲ. ಹಿಂಗೆಲ್ಲ ಕೇಳ್ಕೊಂಡು ಜೀವನ ಎಲ್ಲ ಮಕ್ಕಳನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ ನೀವು. ಅದನ್ನ ಕೇಳ್ಕೊಳ್ಳೋದು ನೀವು ಹೇಳಿದ್ದು ಹೇಳಿ ಗುರುಜಿ, ನೀವು ಯಾವಾಗ ಮಾಡ್ಬೋದು? ಅಲ್ಲಮ್ಮ, ನಾನು ಯಾವಾಗ ಮಾಡಬೇಕು ಅಂತ ಹೇಳಲ್ಲ. ಇದನ್ನ ನಂಬಿದ್ರೆ ನಾನು ಹೇಳಕ್ಕೆ ಹೋಗಲ್ಲ. ಮನುಷ್ಯನಿಗೆ ಗ್ರಹ ಬಲಗಳಿಂದ ಮದುವೆ ಈಗ ಆಗಬೇಕು ಆಗಾಗಬೇಕು ಅಂತ ಹೇಳಿ ಯಾವನು ಉದ್ಧಾರ ಮಾಡ ದೇಶ ಸರ್ ಮಾಡವನೇ? ಯಾವನು ಹೇಳೋಕ್ಕಾಗೈತೆ? ಯಾಕೆ ಯಾವನು ಅಂತ ಪದ ಬಳಸ್ತಾ ಇದ್ದೀನಿ ಅಂದರೆ, ಯಾವನಾರು ಗುಂಡಿಗೆ ಇದ್ರೆ ಬಂದು ಮಾತಾಡಲಿ. ಗ್ರಹಗಳನ್ನು ಹಿಡಿದು ಸರಿ ಮಾಡ್ತೀನಿ ಅಂತ ಇದನ್ನು ಮೊದಲು ಬಿಡಬೇಕು ನಮ್ಮ ಜನ. ಯಾವಾಗ ಮಾಡ್ಬೋದು ಹೇಳಿ ಗುರುಜಿ? ಪುನಃ ಯಾವಾಗ ಮಾಡಿ? ನಾನು ಅದನ್ನು ಹೇಳಲ್ಲಮ್ಮ, ಶಾಸ್ತ್ರ ಹೇಳೋರ ಹತ್ರನೇ ಕೇಳಬೇಕು ನೀವು. ನಾನು ಹೇಳೋದು ವಿಚಾರ ಇಷ್ಟೇ. ಮದುವೆ ಅನ್ನೋದು ಇವತ್ತು ಸಾಯಂಕಾಲ ಮಾಡಬೇಕಾ ಮಾಡೋದೇ, ರಾತ್ರಿ ಮಾಡಬೇಕಾ ಮಾಡೋದೇ, ಇದು ನಿಜವಾದ ಮದುವೆ. ಏನು ಗಂಡ ಹೆಂಡತಿ. ಈಗ ನಿಮ್ಮ ಮಗನಿಗೆ ವಯಸ್ಸೆಷ್ಟಮ್ಮ? 29 ಅಂತ ಹೇಳಿದ್ರು. ಹಲೋ, ಕೇಳಿಸ್ತಿದ್ಯಾ? ಕೇಳ್ತಾ ಇದೆ ಗುರುಜಿ, ಕೇಳ್ತಾ ಇದೆ. ನಿಮ್ಮ ಮಗ ಊಟ ಮಾಡ್ತಕ್ಕಂಥದ್ದೇ ಕಲಿಸಿಲ್ಲ ನೀನು. 29 ವರ್ಷ ಆದರೂ ಕಣಮ್ಮ, ಗುರುಬಲ ಹೇಳ್ತಿದ್ಯಾ ತಾಯಿ? ನಿಮ್ಮ ಮಗ ಊಟ ಮಾಡೋದು ಕರೆಕ್ಟಾಗಿ ಇದೆಯೇನಮ್ಮ?
ಅದು ಈಗ ಅದಕ್ಕೆ ನಿಮಗೆ ಕೇಳಿದ್ದು ಗುರುಜಿ. ಅಲ್ಲಲ್ಲ ಒಂದು ನಿಮಿಷ, 29 ವರ್ಷ ಮಗನ ಬೆಳೆಸಿದ್ಯಾ, ನಿಮ್ಮ ಮಗನಿಗೆ ಊಟ ಮಾಡಕ್ ಗೊತ್ತಿದ್ಯಾ? ಊಟ ಮಾಡ್ತಕ್ಕಂಥ ಕ್ರಮ ಚೆನ್ನಾಗಿದೆಯಾ ನೋಡಿ, ಹೇಳಿ ನೋಡೋಣ. ಅದು ಈಗ ಅದೇ ಅವು ಈಗ ಮಾಡ್ಕೊಂಡು ಒಂದ್ ನಿಮಿಷ. ಅವನು ಬೆನ್ನು ನೋವು ಹೇಳ್ತಾನ, ಕಾಲು ನೋವು ಹೇಳ್ತಾನ, ಯಾವ್ದು ಹೇಳ್ತಾನ ಅವನು? ಅದೇ ಒಂದ್ ಸ್ವಲ್ಪ ಮೈ ಕೈ ನೋವು ಇರುತ್ತೆ ಗುರುಜಿ. ಒಂದ್ ನಿಮಿಷ, ಸ್ವಲ್ಪ ಮೈಕೈ ಅಲ್ಲ, ನಿನ್ಗೆ ಸ್ವಲ್ಪ ಅಂತ ಹೇಳಿರೋದು. ಅವನಿಗೆ ಉಸಿರಾಟನೇ ಚೆನ್ನಾಗಿಲ್ಲ, ಊಟ ಚೆನ್ನಾಗಿ ಅಗಿಯಲ್ಲ, ಯೋಚನೆ ಮಾಡ್ಕೊಂಡು ಊಟ ಮಾಡ್ತಾನೆ. ಇದನ್ನ ನೋಡ್ಬೇಕಾ ನೀವು, ಗುರುಬಲ ನೋಡ್ಬೇಕಾ? ಹೌದು ಗುರುಜಿ, ಅದೇ ಈಗ ಮಾಡ್ಬೋದಾ ಹೇಳಿ ಗುರುಜಿ. ಪುನಃ ಅಲ್ಲಿಗೆ ಹೋಗ್ತಾ ಇದೆಯಲ್ಲಮ್ಮ ನೀನು. ಫಸ್ಟು ಹುಡುಗ ಹುಡುಗಿಯಲ್ಲಿ ಇರ್ತಕ್ಕಂಥ ಆರೋಗ್ಯ ಚೆನ್ನಾಗಿದ್ರೆ ಅಮಾವಾಸ್ಯೆ ದಿನ ಮದುವೆ ಮಾಡಿದ್ರು ಏನೂ ಆಗಲ್ಲ. ಅಮಾವಾಸ್ಯೆ ಅರ್ಧ ರಾತ್ರಿ ಮದುವೆ ಮಾಡಿಸ್ತೀನಿ ನಾನು, ಅಮಾವಾಸ್ಯೆ ದಿನ ಮದುವೆ ಮಾಡಿಸ್ತೀನಿ. ಇದು ಚಾಲೆಂಜು. ನೀವು ಹಿಡ್ಕೊಂಡು ಆ ಗ್ರಹ ಚೆನ್ನಾಗಿಲ್ಲ, ಈ ಗ್ರಹ ಚೆನ್ನಾಗಿಲ್ಲ ಅಂತ ತಲೆ ಮೇಲೆ ಕಲ್ಲು ಹಾಕೊಂಡು ಬೊಂಬಡಿ ಹೊಡ್ಕೊತಾ ಇದ್ದೀರಾ. ಏನು ಹೇಳೋಣಮ್ಮ ನೀವು? ಇದೆಲ್ಲ ಬಿಡಿ, ಕೆಟ್ಟ ಅಭ್ಯಾಸ ಬಿಡಿ. ನಾನು ಅದನ್ನ ಹೇಳಕ್ ಬರಲ್ಲ ಅಮ್ಮ. ನಾನು ಆಗ್ಬೋದಾ ಅಂದ್ರೆ ನೀನು ಆರೋಗ್ಯ ತಿಳ್ಕೊಂಡ್ರೆ ಮತ್ತೆ ನಂಗೆ ತಿರ್ಗಿಸಿ ಮಾತಾಡ್ತಾ ಇದೆಯಲ್ಲ. ಮಕ್ಕಳು ಇಬ್ಬರ ಆರೋಗ್ಯ ಚೆನ್ನಾಗಿದೆಯಾ, ಉಸಿರಾಟ ಚೆನ್ನಾಗಿಲ್ಲ, ಮೈ ನೋವು ಅಂತ ಹೇಳ್ದೆ. ಈಗ ಮೂನಮ್ಮ, ಈಗ ಸರ್ ಮಾಡ್ಬೇಕಾ ಮದುವೆ ಮಾಡ್ಬೇಕಾ? ಸರಿ ಮಾಡಿ ಮದುವೆ ಮಾಡ್ಬೇಕು ಗುರುಜಿ. ಈ ಬುದ್ಧಿವಂತಿಕೆ ನೀನು ಬಂದ್ಬಿಟ್ರೆ ಸಾಕು, ಮತ್ತೆ ಇನ್ನೆಲ್ಲೂ ಕೇಳಕ್ ಹೋಗ್ಬೇಡ. ಕೇಳೋದ್ರೆ ನಿನ್ನ ಹಣೆ ಬರ. ಮೊದಲು ಇಬ್ಬರು ಮಕ್ಕಳ ಆರೋಗ್ಯ ಚೆನ್ನಾಗಿದೆಯಾ, ಇದಕ್ಕೇನು ಮಾಡಬೇಕು? ಹೆಣ್ಣು ಗಂಡು ಎರಡೂ ಮನೆಯವ್ರು ತಿಳ್ಕೊಳ್ಳಿ, ಮದುವೆ ಮಾಡಿ. ಯಾರು ಶಾಸ್ತ್ರ ಕೇಳಕ್ಕೆ ಹೋಗ್ಬೇಡಿ. ಯಾವ ಹೆಸರಾರು ಇರಲಿ, ಯಾವ ಸಮಯ ಇರಲಿ, ಮದುವೆ ಮಾಡೋದೇ ಅಷ್ಟೇ. ಇದು ಚಾಲೆಂಜ್ ತಿಳ್ಕೊಬೇಕು ಪ್ರತಿಯೊಬ್ಬರು. ಒಳ್ಳೇದಾಗಲಿ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ರೇಣುಕಮ್ಮ ಅಂತ ದಾವಣಗೆರೆಯಿಂದ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು ಸರ್. ನಿಮ್ಮ ನಕ್ಷತ್ರ ಹೇಳಿಮ್ಮ. ಆರೋಗ್ಯ ಬಗ್ಗೆ ಕೇಳೋದು. ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ಬೃಹಸ್ಪತಿ ನಕ್ಷತ್ರ, ವೃಷಭ ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹೇಳಿ ತಾಯಿ. ಹರಿ ಓಂ ಗುರುಜಿ. ನಾರಾಯಣ ಹೇಳಿ. ನಿಮ್ದೇನಾ ಮೃಗಶಿರ? ಹ್ಞೂ ಸರ್, ನಮ್ದು. ಎಷ್ಟು ವಯಸ್ಸು? 63. ಓಕೆ. ಏನು ಓದಿದ್ದೀರಾ ಅವತ್ತಿನ ಕಾಲಕ್ಕೆ? SLC ಓದಿದ್ದೆ. ಓ ಸೂಪರ್. ಮದುವೆಯಾಗಿ ಎಷ್ಟು ವರ್ಷ ಆಯಿತು? 4 ವರ್ಷ ಆಯಿತು. ನಿಮ್ಮ ಯಜಮಾನ್ ಏನು ಮಾಡ್ತಾರೆ? ಡ್ರೈವರ್ ಕೆಲಸ ಮಾಡ್ತಾರೆ. ಅವ್ರು ಇಲ್ಲ, ತೀರೋಗಿದ್ದಾರೆ. ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಏನಾಗಿತ್ತು? ಹುಷಾರಿರಲಿಲ್ಲ ಅವರಿಗೆ. ಮನೆಯಲ್ಲ ಹೊರಗಡೆನಾ ಸತ್ತಿತ್ತು? ಮನೆಯಲ್ಲಿ. ಓಕೆ. ಅವರು ಪ್ರಾಣ ಹೋಗುವ ಸಂದರ್ಭದಲ್ಲಿ ನೀವು ಹತ್ರ ಇದ್ರಾ? ಗೊತ್ತಿತ್ತಾ ಗೊತ್ತಿಲ್ವಾ? ಹತ್ರ ಇದ್ವಿ. ಹಾಂ, ಇಲ್ಲ, ಹತ್ರನೇ ಇದ್ವಿ. ಓಕೆ, ಒಳ್ಳೆಯದು. ಈಗ ಏನಕ್ಕೆ ಕರೆ ಮಾಡಿದ್ರಿ? ನಮ್ಗೆ ಆರೋಗ್ಯ ಬಗ್ಗೆ ಕೇಳಕ್ಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? 20 ವರ್ಷದ್ದು. ನಿಮ್ಮ ಯಜಮಾನ್ರು ಕಟ್ಸಿದ್ದ? ಕಟ್ಸಿದ್ದು. ಓಕೆ. ಯಾವ ದಿಕ್ಕು ಬಾಗಿಲು, ರಸ್ತೆ ಯಾವುದು? ದಕ್ಷಿಣ ದಿಕ್ಕು, ದಕ್ಷಿಣ ರಸ್ತೆ. ಓಕೆ. ನಿಮ್ಮ ಮನೆ ಹತ್ರ ಯಾವಾಗ ನೋಡಿದ್ರಿ? ಮನೆ ತಗೊಂಡ ಹೊಸ್ತಾ ಬಂದಾಗ ಕಾಂಪೌಂಡಲ್ಲಿ ಬಂದಿತ್ತು. ಅದು ಹೊಡೆದ್ರ? ಏನು ಮಾಡಿದ್ರಿ? ಇಲ್ಲ, ಹಾಗೆ ಓಟದು. ಸಣ್ಣ ಮರಿ ಅದು. ಹಾಂ, ಹಾಗೆ ಓಟದು. ಓಕೆ. ಎಷ್ಟು ವರ್ಷ ಆಯ್ತು ಮನೆ ತಗೊಂಡು? 20 ವರ್ಷ ಆಯಿತು. ಓಕೆ. ಇನ್ನು ಮನೇಲಿ ಗಂಡು ಮಕ್ಕಳಿದ್ದಾರಾ? 2 ಗಂಡು ಮಕ್ಕಳು, 1 ಮಗಳು. 2 ಮದುವೆ ಆಗಿದೆ, ಒಬ್ಬನ ಮದುವೆ ಆಗಿಲ್ಲ. ಮಗನ ಮದುವೆ ಆಗಿಲ್ವಾ? ಒಬ್ಬನಿಗೆ ಆಗಿದೆ. ಓಕೆ. ದೊಡ್ಡವನ್ಗ ಚಿಕ್ಕವನ್ಗ? ಏನ್ ಗುರುಜಿ? ಮದುವೆ ಆಗಿರೋ ಚಿಕ್ಕವನ್ಗ ದೊಡ್ಡವನ್ಗ ಅಂದೆ? ದೊಡ್ಡವನಿಗೆ. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4 ವರ್ಷ ಆಯ್ತು. ಮಕ್ಕಳು? 2 ಆಗಿದ್ದಾರೆ. ಈಗ ಸಣ್ಣ ಪಾಪು 2 ತಿಂಗಳಿದೆ, ಗಂಡು ಮಗು. ಓಕೆ. ಚಿಕ್ಕ ಮಗನಿಗೆ ಎಷ್ಟು ವಯಸ್ಸು? ಚಿಕ್ಕ ಮಗನ ವಯಸ್ಸೆಷ್ಟು? ಚಿಕ್ಕ ಮಗನಿಗೆ? ಹಾಂ, 30 ವರ್ಷ. ಯಾಕೆ ಮದುವೆ ಆಗಿಲ್ಲ ಇನ್ನು? ಹೆಣ್ಣು ಸಿಗ್ತಾ ಇಲ್ಲ. ಹೆಣ್ಣು ಸಿಗ್ತಾ ಇಲ್ವಾ? ನೀವೇ ಮಾಡೋಕ್ಕಾಗ್ತಾ ಇಲ್ವಾ? ಸಿಗ್ತಾ ಇಲ್ಲ. ಓಕೆ. ಅವನ ನಕ್ಷತ್ರ ಏನು ಗೊತ್ತಾ? ಅವನ ನಕ್ಷತ್ರ ಕೃತಿಕ ನಕ್ಷತ್ರ. ಜಮೀನು ಎಷ್ಟಿದೆ? 1.5 ಎಕರೆ ಇದೆ. ಯಾರು ಸಂಪಾದನೆ ಮಾಡಿದ್ದದು? ಅಜ್ಜರದವರು. ಓಕೆ. ಅಲ್ಲಿ ಸಮಾಧಿ ಯಾವುದಿದೆ ಸತ್ತೋರ್ದು? ಯಾರು ಇಲ್ಲ ಅಲ್ಲಿ. ಅಲ್ಲ, ನಿಮ್ಮ ಜಮೀನು ಹತ್ರ ಅಕ್ಕಪಕ್ಕ ನಿಂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಯಾವ್ದಾದ್ರು ಬೇರೆ ಕಡೆ ಆಗಿರ್ತಕ್ಕಂಥ, ಅಂದರೆ ಸಮಾಧಿ ಮಾಡಿರ್ತಕ್ಕಂಥ ನಿಮ್ಮ ಕಣ್ಣು ಕಾಣಿಸುತ್ತಾ ಜಮೀನಲ್ಲಿ ಎಂದೆ? ನಮಗೆ ಗೊತ್ತಿಲ್ಲ ಯಾವುದಿದೆ ಅಂತ. ಓಕೆ. ನಿಮ್ಮ ಮನೆ ಉತ್ತರ ಅಂತ ಗೊತ್ತಾಗುತ್ತಾ?
ಉತ್ತರ ಇದ್ರ ಬಾಗಿಲಿದೆ, ಮುಂದೆ ದಕ್ಷಿಣ ಬಾಗಿಲು. ಎರಡೂ ಕಡೆ ಬಾಗಿಲಿದೆ. ಎರಡು ಕಡೆ ಬಾಗಿಲು. ಉತ್ತರದ ಬಾಗಿಲ ಜಾಗ ಎಷ್ಟಿದೆ? ನಿಮ್ಗೆ ರೋಡ್ ಇದೆ, ಅಂಗನ ಕ್ರಾಸು. ಅಲ್ಲಲ್ಲ, ಉತ್ತರಕ್ಕೂ ರೋಡ್ ಇದೆಯಾ? ಉತ್ತರಕ್ಕೂ ರೋಡ್ ಇದೆ. ದಕ್ಷಿಣಕ್ಕೂ ರೋಡು, ಉತ್ತರಕ್ಕೂ ರೋಡು. ಸರ್. ಓಕೆ. ಪಶ್ಚಿಮದಲ್ಲಿ ಬಾಗಿಲಿದೆಯಾ? ಇಲ್ಲ, ಸಂಧಿ ಇದೆ ಅಲ್ಲಿ. ಪಕ್ಕದ ಮನೆ ಇದೆ. ಯಾರು, ನಿಮ್ಮ ಬೇರೆಯವ್ರ ಮನೆನಾ? ಬೇರೆಯವ್ರ ಮನೆ, ಮುಸ್ಲಿಮ್ಸ್ ಮನೆ ಇದೆ. ನಿಮ್ಮ ಮನೆಗೂ ಆ ಮನೆಗೂ ಎಷ್ಟು ಗಲ್ಲಿ ಇದೆ? 3 ಅಡಿ. ನೀವೇನು ಬಾಗಿಲಿಟ್ಟಿಲ್ಲ? ಇಲ್ಲ, ಕಿಟಕಿ ಇಟ್ಟಿದೆ. ಓಕೆ. ಮನೆ ಪೂರ್ವದಲ್ಲಿ ಎಷ್ಟಿದೆ ಜಾಗ? ಪೂರ್ವದಲ್ಲಿ 3 ಅಡಿ ಇದೆ ಜಾಗ. ಓಕೆ. ನಿಮ್ಮ ಯಾವ ಊರು ನಿಮ್ಮದು? ಯಾವ ಊರು? ದಾವಣಗೆರೆ. ಅಲ್ಲಿ ಫಿಟ್ ಕನೆಕ್ಷನ್ನ ಹೊರಗಡೆ ಹೋಗುತ್ತಾ? ಯೂಸ್.ಡಿ ಹೊರಗಡೆ ಹೋಗುತ್ತಾ? ಅಲ್ಲೇ ಇರುತ್ತಾ ಹಳ್ಳದಲ್ಲೇ ಫಿಟ್ಟು? ಇಲ್ಲ, ಹೋಗುತ್ತಾ? ಓಕೆ. ಈಗ ವಿಚಾರ ಏನಪ್ಪ ಅಂತಂದರೆ, ನೀವು ನಿದ್ದೆ ಮಾಡ್ತಕ್ಕಂತಹ ವಿಚಾರದಲ್ಲಿ, ಉಸಿರಾಟದ ವಿಚಾರದಲ್ಲಿ ಯಾವುದು ನಿಮಗೆ ಕ್ಲಾರಿಟಿ ಇದೆ? ಉಸಿರಾಟ ಕರೆಕ್ಟಾಗಿದೆ ಅಥವಾ ನಿದ್ದೆ ಕರೆಕ್ಟಾಗಿದೆ? ಎರಡರಲ್ಲಿ ಯಾವ್ದು ಸರಿ, ಯಾವ್ದು ತಪ್ಪು? ನಿದ್ದೆ ಕರೆಕ್ಟಾಗಿಲ್ಲ. ಓಕೆ. ಎಷ್ಟು ವರ್ಷ ಆಯಿತು? ಒಂದು 8 ವರ್ಷ ಆಯ್ತು ಸರ್. ನೀವು ಯೋಚನೆ ಮಾಡಬಾರ್ದಲ್ವ, ನಮ್ಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅದೇ ಅನಿಸಿದೆ, ಅದಕ್ಕೆ ಸರ್ ಕಾಲ್ ಮಾಡ್ತಾ ಇದ್ವಿ. ಅಲರ್ಜಿ ತುಂಬ ಇದೆ. ಅಲ್ಲ, ಒಂದು ನಿಮಿಷ, ನೀವು ಬರೀ ಫೋನಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ನಾವು ತಿಳ್ಕೊಬೇಕು ಅಂತ ಆಸೆ ಇಲ್ಲ ನಿಮಗೆ? ಅದೇ ಪ್ರಯತ್ನ ಮಾಡ್ತಿದ್ರೆ ಸರ್, ಆಗ್ತಾ ಇಲ್ಲ ಬರಲಿಕ್ಕೆ. ಅಂದ್ರೆ ಕರ್ಕೊಂಬರೋದು ಯಾರಿಲ್ಲ ಅಲ್ಲಿಗೆ ಜೊತೆಯಲ್ಲಿ. ಓಕೆ. ಒಂದು ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಮನಸ್ಸಿಗೆ ಯೋಚನೆ ಅಂತಕ್ಕಂಥದ್ದು, ಬೇಡದೇ ಇರೋ ಯೋಚನೆ ತುಂಬ ಓಡ್ತಾ ಇರತಕ್ಕಂಥದ್ದು ವಿಚಾರ ನಿಮ್ಮ ಮನೆಯಲ್ಲಿದೆ. ಬೇಡದೇ ಇರೋ ಯೋಚನೆ, ನಿಮಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯೋಚನೆ ಮಾಡ್ತಿರೋದು ಜಾಸ್ತಿ ಇದೆ ಅಂತೀರಾ? ಇಲ್ಲ, ಯೋಚನೆ ಮಾಡಲ್ಲ ಅಂತೀರಾ ನೀವು? ಈ ಯೋಚನೆಯಿಂದ ಏನಾಗುತ್ತೆ ಅಂದರೆ, ನೀವು ಊಟ ಮಾಡಿದಂಥ ಊಟ ಕರಗಲ್ಲ. ಮಾಡಿದ ಊಟ ಕರಗಲ್ಲ. ಟೈಮ್ ಸರಿ ಊಟ ಮಾಡೋಕ್ಕಾಗಲ್ಲ. ಹೌದಲ್ವಾ? ಹೌದು. ಇದನ್ನೀಗ ರಿಪೇರಿ ನೀವು ಮಾಡ್ಕೋಬೇಕಾ, ಬೇರೆಯವ್ರು ಮಾಡಬೇಕಾ? ನಾವೇ ಮಾಡ್ಕೋಬೇಕು. ಅದನ್ನು ಪ್ರಯತ್ನ ಮಾಡಿ. ಏನಪ್ಪ ಅಂತಂದರೆ, ಆ ಕಾರಣ ಏನು ಅಂದರೆ, ಉತ್ತರ ದಕ್ಷಿಣ ಬಾಗಿಲು ನೇರ ಕಾಣುವಂತಹ ಕಾರಣದಿಂದಾಗಿ ಮದುವೆಗಳು ನಡಿಬೇಕಾಗಲಿ ಹೋರಾಟ, ಪ್ರತಿಯೊಂದು ಏನೇ ಕೆಲಸ ಮಾಡಬೇಕಾದ್ರೂ ಹೋರಾಟ ಕೊಡುತ್ತೆ. ಕಾರಣ ಏನಪ್ಪ ಅಂತಂದರೆ, ಆಯಸ್ಸಿನ ಬಗ್ಗೆ ಏನಾರು ಆಗ್ಬಿಡ್ಬೋದಾ ಅಂತ ಆಯಸ್ಸಿನ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಯಾರದೇ ಬಗ್ಗೆ, ಗಂಡ ಮಗ ಎನಿವನ್ ಯಾರು ಬೇಕಾರಾಗಿರ್ಬೋದು, ನಿಮ್ಮ ಬಗ್ಗೆ ಬೇಕಾರಾಗ್ಬೋದು. ಆಯಸ್ಸು ಏನಾದ್ರು ಕಮ್ಮಿ ಆಗ್ಬಿಡುತ್ತಾ ಅಥವಾ ಏನಾರು ಆಗ್ಬಿಡ್ಬೋದಾ, ಎಷ್ಟು ಆಯಸ್ಸು ಇರ್ಬೋದು ನಮಗೆ, ಈ ಥರ ಯೋಚನೆ ಜಾಸ್ತಿ ಆಗುತ್ತೆ ಮನೆಯಲ್ಲಿ. ಅರ್ಥ ಆಗ್ತಿದೆಯಾ ತಾಯಿ? ಅರ್ಥ ಆಗ್ತದೆ. ಈ ಭಯ ನಿಮ್ಗಿದೆಯಾ ಇಲ್ವಾ? ಇದೆ ಸರ್. ಈಗ ಇಷ್ಟು ಹೇಳಿದ ಮೇಲೂ ನೀವು ಆ ದಕ್ಷಿಣ ಉತ್ತರದ ಬಾಗಿಲನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕಿತ್ತು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ನಿಮಗೆ ಇದಕ್ಕೆ ಉತ್ತರ ಸಿಕ್ಕತ್ತೆ. ಆರೋಗ್ಯ ಮತ್ತು ನಿಮ್ಮ ಮಗನ ಮದುವೆ ಮತ್ತು ನಿಮ್ಮ ದೊಡ್ಡ ಮಗನಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಅಭಿವೃದ್ಧಿ ಇವೆಲ್ಲವೂ ಸಿಕ್ಕತ್ತೆ. ಇಲ್ಲ ಅಂದರೆ ಮನೆ ತುಂಬ ಜನ ಅವರೇ, ಯಾರು ಮಾತು ಕೇಳಲ್ಲ, ಅವ್ರಿಷ್ಟ ಅವ್ರಿಗೆ, ನಮ್ಮಿಷ್ಟ ನಮಗೆ, ಈ ಥರ ಬದುಕಬೇಕಾಗತ್ತೆ. ಹೌದು ತಾನೇ? ಹೌದು. ಇದನ್ನು ರಿಪೇರಿ ಮಾಡ್ಕೊಳ್ಳೋದಕ್ಕೆ ಹೇಳ್ಕೊಟ್ಟಿದ್ದೀನಿ. ತಿಳ್ಕೊಂಡು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಆರೋಗ್ಯನೂ ಚೆನ್ನಾಗಾಗತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ಬರು ಕಾಲರ್ ಇದ್ದಾರೆ ಗುರೂಜಿ, ನಾಗರಾಜ್ ಅಂತ ಚೇಳೂರಿಂದ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಅವ್ರ ನಕ್ಷತ್ರ ಹೇಳಿ ಸರ್. ಉತ್ತರ ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ. ಹಲೋ, ನಮಸ್ಕಾರ ಗುರೂಜಿ. ನಾರಾಯಣ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 33 ವರ್ಷ ಗುರೂಜಿ. ಏನಾಗಬೇಕಿತ್ತು? ಮದುವೆಗೋಸ್ಕರ ಕಾರಣ ಅಂತ ಮೇಡಮ್. ಏನು ಓದಿದ್ದಾನೆ? ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಸ್ವಂತದ್ದು ಸರ್. ಸ್ವಂತ ಮನೆ ಸರ್. ಎಷ್ಟು ವರ್ಷದ್ದು? 16 ವರ್ಷ ಆಗಿದೆ. ಯಾವ ದಿಕ್ಕಿನ ರಸ್ತೆ, ಯಾವ ದಿಕ್ಕಿನ ಬಾಗಿಲು? ರಸ್ತೆ ಬಂದು ದಕ್ಷಿಣಕ್ಕಿದೆ. ಪೂರ್ವದ ಬಾಗಿಲು ಸರ್ ನಿಮಗೆ. ಓಕೆ, ಪೂರ್ವಕ್ಕೆ ಬಾಗಿಲಿಟ್ಟಿದ್ದೀರಾ, ರಸ್ತೆ ದಕ್ಷಿಣಕ್ಕಿದೆ. ದಕ್ಷಿಣಕ್ಕಿದೆ. ಓಕೆ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? 4 ಜನ ಇದ್ದೀವಿ. ನಿಮ್ಮ ಮಗ, ನೀವು, ನಿಮ್ಮ ಹೆಂಡತಿ? ಚಿಕ್ಕ ಮಗ. ಅವನಿಗೆ ಎಷ್ಟು ವಯಸ್ಸು? ಅವನಿಗೆ 28. ದೊಡ್ಡವನಿಗೆ 30, ಚಿಕ್ಕವನಿಗೆ 28. ದೊಡ್ಡವನಿಗೆ 33. ಓಕೆ. ಚಿಕ್ಕವನು ಏನು ಮಾಡ್ತಾನೆ? ಇಬ್ಬರೂ ನೈಟ್ ಹೋಟ್ಲು ಮಾಡ್ತಿದ್ದಾರೆ. ಸರಿ.
ಈಗ ಮದುವೆ ತುಂಬ ತಡ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಿದ್ದೀರಾ ನೀವು? ಇಲ್ಲ ಸ್ವಾಮಿ, ಹೇಳಿಲ್ಲ. ಈಗ ಅಕಸ್ಮಾತ್ ಇನ್ನೇನು ಫಿಕ್ಸ್ ಆಗಬೇಕು ಅಂತ ಕ್ಯಾನ್ಸಲ್ ಆಗಿದೆ ಯಾವುದು? ಯಾವುದೂ ಆಗಿಲ್ಲ ಸ್ವಾಮಿ, ಬಂದೇ ಇಲ್ಲ ಯಾವುದೂ. ಕೊನೆ ಪಕ್ಷ ನಿಮ್ಮ ಚಿಕ್ಕ ಮಗನ ವಿಷಯದಲ್ಲಿ ಅಕಸ್ಮಾತ್ ಆಗಿ ಇವನೇನಾದ್ರು ಸ್ವಲ್ಪ ದಾರಿ ತಪ್ಪಬಹುದಾ? ಚಿಕ್ಕ ಮಗನ ವಿಷಯ ಮಾತಾಡ್ತಾ ಇದ್ದೀನಿ. ಗೊತ್ತಾಗುತ್ತೆ ಸ್ವಾಮೀಜಿ. ಸ್ವಲ್ಪ ಏನಾದ್ರು ದಾರಿ ತಪ್ಪಿಡಬಹುದಾ ಅಂತ ಅವನ ಬಗ್ಗೆ ಸ್ವಲ್ಪ ನಿಮ್ಗೆ ಅನುಮಾನ ಇದೆಯಾ ಅಂತ ಕೇಳ್ತೀನಿ. ಹೌದು ಸ್ವಾಮೀಜಿ ಇದೆ. ಒಂದು. ಎರಡನೇ ವಿಷಯ ಹಾಂ, ಅದೇ ಅವನು ಏನಿದ್ರೆ ಚಿಕ್ಕ ವಿಷಯದಲ್ಲಿ ಸ್ವಲ್ಪ ದಾರಿ ಬರ್ತಿದ್ದಾನೆ. ಅಲ್ಲ, ಯಾಕೆ ಮಾತು ಹೇಳ್ತೀನಿ ಅಂದರೆ, ಕೆಲವು ಮನೆಗಳಲ್ಲಿ ದೊಡ್ಡವ್ರು ಮಾಡ್ಬೇಕಂತ ಚಿಕ್ಕವರು ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇವ್ರಿಗೆ ಗೊತ್ತೇ ಇರಲ್ಲ. ಹೌದು ಸ್ವಾಮೀಜಿ, ಗೊತ್ತಾಗ. ಏನನ್ಸುತ್ತೆ ನಿಮಗೆ? ತಮಾಷೆ ಅನ್ಸುತ್ತಾ? ಇದೇನು ಕತೆ ಮ್ಯಾಜಿಕ್ ಅನ್ಸುತ್ತಾ? ಇಲ್ಲ ಸರ್, ನಿಜ. ಯಾಕೆ ಅಂದರೆ ನಿಮ್ಮ ಮನೆ ಮ್ಯಾಜಿಕ್ ಆಗಿದೆ. ದಕ್ಷಿಣದ ರಸ್ತೆಗೆ ಪೂರ್ವದ ಬಾಗಿಲಿಟ್ಟ ಮೇಲೆ ಇದು ಯಾವುದು ಪ್ಲ್ಯಾನು? ಇದು ನಾನೇ ಅವಾಗಿನ ಅದು ಹೆಂಗೆ ಸರಿಯಪ್ಪ? ಇದು ಯೋಚನೆ ಮಾಡಿ. ರಸ್ತೆಗೆ ಬಾಗಿಲು ಕೊಡಬೇಕಾ, ಪೂರ್ವಕ್ಕೆ ಬಾಗಿಲು ಕೊಡಬೇಕಾ? ರಸ್ತೆಗೆ ಇಟ್ಟಿದ್ದೀವಿ ಸ್ವಾಮಿ, ದಕ್ಷಿಣಕ್ಕೂ ಬಾಗಿಲು ಇಟ್ಟಿದ್ದೀವಿ. ಅಲ್ಲ, ಒಂದು ನಿಮಿಷ. ನೀವೀಗ ಬಾಗಿಲು ಎರಡೂ ಇದೆಯಾ? ದಕ್ಷಿಣಕ್ಕೆ ಪೂರ್ವಕ್ಕೆ ಎರಡೂ ಇದೆಯಾ? ಹಾಂ, ಎರಡೂ ಇದೆ ಸ್ವಾಮಿ. ಓಕೆ. ನಿಮ್ಮ ಒಂದು ನಿಮಿಷ. ಈಗ ಪೂರ್ವಕ್ಕೆ ಬಾಗಿಲು ಇಟ್ಟಿದ್ದೀರಾ ಅಲ್ವಾ? ಹೌದು ಸ್ವಾಮೀಜಿ. ಪೂರ್ವದ ಬಾಗಿಲಿಟ್ಟ ಮೇಲೆ ಪಶ್ಚಿಮಕ್ಕೆ ಬಾಗಿಲು ಇಟ್ಟಿದ್ದೀರಾ? ಹೌದು ಸ್ವಾಮೀಜಿ, ಇಟ್ಟಿದ್ದೀವಿ. ಪಶ್ಚಿಮಕ್ಕೆ ಇಟ್ಟಿಲ್ಲ, ಪಶ್ಚಿಮಕ್ಕೆ ಇಟ್ಟಿದ್ದೀವಿ. ಈಗ ಲೆಕ್ಕ ಹಾಕ್ಕೊಡಿ. ನಮಗೆ ಬೇಕಾಗಿರೋದು ಸೂರ್ಯ ಚಂದ್ರ ಮನೆಗೆ ಬೇಕಾ ಬೇಡವಾ? ಬೇಕು ಸ್ವಾಮೀಜಿ. ಮತ್ತು ನೀವು ಚಂದ್ರನಿಗೆ ಟಾಪ್ ಕಟ್ ಮಾಡಿಬಿಟ್ಟಿದ್ದೀರಲ್ಲ, ಅರ್ಥ ಆಯ್ತಾ? ಗೊತ್ತಾಯ್ತು ಸ್ವಾಮೀಜಿ. ಈಗ ನೋಡಿ, ಯೋಚನೆ ಮಾಡಿ. ನಿಮ್ಮ ಮನೆ ಹೆಂಗಸರು, ಹೌದು, ನಿಮ್ಮ ಮನೆ ಸೊಸೆ ಅಂದರೆ ಬರೋ ಸೊಸೆ, ಸರಿ. ಎರಡಕ್ಕೂ ಜಾಗ ಇಲ್ಲ ಮನೆಯಲ್ಲಿ. ಹಾಂ ಹಾಂ, ಗಂಡಸರೇ ಕುತ್ಕೊಂಡು ಮುಖ ನೋಡ್ಕೋಬೇಕು. ಹಾಂ, ಸರಿ ಸರಿ. ಈಗ ಇದು ಗ್ರಾಚಾರ ಅಂತೀರಾ, ನಾವೇ ಮಾಡ್ಕೊಂಡು ತಪ್ಪು ಅಂತೀರಾ? ತಪ್ಪು ಸ್ವಾಮೀಜಿ. ಇದನ್ನು ತಿಳ್ಕೊಳ್ಳಿ. ಹಾಗನ್ಬಿಟ್ಟು ಯಾವ ಕಡೆ ಹೊಡಿಬೇಕು ಬಾಗಿಲು ಅಂತ ನಿಮ್ಮ ಇಷ್ಟಂಗೆ ಬಾಗಿಲು ಹೊಡೆದ್ಬಿಟ್ಟು ತಪ್ಪು ಮಾಡ್ಕೋಬೇಡಿ. ಕರೆಕ್ಟಾಗಿ ತಿಳ್ಕೊಳ್ಳೋದಾದರೆ ಮಾಡೋದಾದರೆ ತಿಳ್ಕೊಂಡು ಮಾಡಿ, ಒಳ್ಳೇದಾಗಲಿ. ಯೋಚನೆ ಮಾಡಬೇಡಿ. ಯಾವತ್ತು ತಿಳ್ಕೊಳ್ಳಿ, ಯಾವಾಗ ಮದುವೆ ಆಗುತ್ತೆ, ಯಾಕೆ ಹಿಂಗಾಗುತ್ತೆ ಅನ್ನೋ ಕೇಳೋದಕ್ಕಿನ್ನ ನಮ್ಮ ವಾಸದ ಮನೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಾಗ ಭಗವಂತ ನಮ್ಮ ಮನೆಯಲ್ಲೇ ವಾಸ ಮಾಡಬೇಕಾದ್ರೆ ಯಾವ ಶಾಸ್ತ್ರ ಕೇಳಬೇಕಾಗಿಲ್ಲ, ಜ್ಯೋತಿಷ್ಯ ಕೇಳಬೇಕಾಗಿಲ್ಲ. ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಹಾಗೆ ಆಗುತ್ತೆ. ಇದನ್ನು ತಿಳ್ಕೊಳ್ಳಿ, ಯೋಚನೆ ಮಾಡಬೇಡಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಯೋಗೀಶ್ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರ ನಕ್ಷತ್ರ ಹೇಳಿ ಸರ್. ವಿಶಾಖ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿ. ಎಷ್ಟು ವಯಸ್ಸು ಮಗನಿಗೆ? 38 ವಯಸ್ಸು ಸ್ವಾಮಿ. ಏನಾಗಬೇಕಿತ್ತು ಸ್ವಾಮಿ? ಒಂದು ವೈವಾಹಿಕ ಜೀವನ ತುಂಬಾನೇ ಪ್ರಾಬ್ಲಮ್ ಆಗಿದೆ, ಅದೇಟಾಗಿದೆ. ಏನಕ್ಕೆ ಹಿಂಗ ಆಗೋಯ್ತು ಅಂತ ನಮ್ಗೆ ಅರ್ಥನೇ ಆಗ್ತಿಲ್ಲ. ಈಗ ಮದುವೆ ಮಾಡುವಾಗ ನೀವು ಕೇಳಿಲ್ವಾ? ವಿಶಾಖ ನಕ್ಷತ್ರದ ಮಗು ಹುಟ್ಟಿದ್ರೆ ಏನು ಅಂತ ಕೇಳಿಲ್ವಾ ನೀವು? ಇದೆಲ್ಲ ನಂಬಿಕೆ ಇಲ್ವಾ? ಸರ್, ನಂಬಿಕೆ ಇದೆ. ನಾನು ಕೇಳಕ್ ಆಗ್ಲಿಲ್ಲ, ನಮ್ಗೆ ತಿಳ್ಕೊಳಕ್ ಆಗ್ಲಿಲ್ಲ. ಯಾಕೆ? ಟೈಮ್ ಇಲ್ವಾ? ದುಡ್ಡಿಲ್ವಾ? ಸಮಯ ಏನು? ಇಲ್ಲ ಸರ್, ನಾನು ಅದನ್ನ ವಿಚಾರ ತಿಳ್ಕೊಬೇಕು ಅಂತಿದ್ದೆ. ನಾನು ಒಬ್ಬ ಸರ್ಕಾರಿ ನೌಕರನಾಗಿದ್ದೆ. ನನಗೆ ತುಂಬಾನೇ ಬ್ಯುಸಿಯಾದ ಕೆಲಸಗಳಿದ್ದು. ಹಾಂ, ಹಂಗಾಗಿ ನನಗೆ ಅದು ನೋಡ್ಲಿಲ್ಲ. ಆಮೇಲೆ ವೈವಾಹಿಕ ಜೀವನ ನೋಡುವಾಗ ಅವನಿಗೆ ಒಂದು ಮದುವೆ ಮಾಡ್ಬೇಕು ಅಂತ ಒಂದು 28-29 ವಯಸ್ಸಲ್ಲಿ ಮಾಡಿದ್ವಿ. ಹಾಂ, ಅದು ಹುಡುಗಿ ಅನುರಾಧ ನಕ್ಷತ್ರ. ಹಾಂ. ಹಂಗಾಗಿ ಅಲ್ಲಲ್ಲ, ಒಂದು ನಿಮಿಷ. ಅನುರಾಧ ಅಂದರೆ ತಪ್ಪು ಅಂತನಾ? ಸರ್, ಅದು ಯಾಕೆ ಹಿಂಗಾಯ್ತು? ಅವನಿಗೆ ರಾಶಿ ಒಂದೇ ರಾಶಿ ಅಲ್ಲ ಸರ್, ಉಚಿತ ರಾಶಿ, ವಿಶಿಷ್ಟ ರಾಶಿ. ನೀವು ಪಂಚಾಂಗ ಓದ್ತೀರಾ, ನೋಡ್ತೀರಾ? ಇಲ್ಲ ಸರ್, ನೋಡಿಲ್ಲ. ಅಲ್ಲ, ಈ ನೀವು ಪಂಚಾಂಗದಲ್ಲಿ ಬದುಕ್ತಾ ಇದ್ದೀರಾ, ಮನೆ ಒಳಗಡೆ ಬದುಕ್ತಾ ಇದ್ದೀರಾ? ಇಲ್ಲ ಸರ್, ಪಂಚಾಂಗ ಮನೆಯಲ್ಲೇ ನೋಡ್ಕೊಂಡು ಮಾಡ್ಬೇಕು ಸರ್. ಒಂದು ನಿಮಿಷ. ನಾವು ಬದುಕ್ತಾ ಇರೋದು ಪ್ರಪಂಚದಲ್ಲ, ಪಂಚಾಂಗ ಒಳಗಡೆನಾ ಅಂತ? ಪ್ರಪಂಚದಲ್ಲಿ ಸ್ವಾಮಿ. ಮತ್ತೆ ಪಂಚಾಂಗ ಯಾಕೆ ಹುಡ್ಕೋಕೆ ಹೋಗ್ತೀರಾ ನೀವು? ಒಂದೇ ರಾಶಿ, ಒಂದೇ ನಕ್ಷತ್ರ, ಇದೆಲ್ಲ ಜೀವನದಲ್ಲಿ ಮೊದಲು ಬಿಡಿ, ಕೆಟ್ಟ ಅಭ್ಯಾಸನ. ಸರಿ ಸ್ವಾಮಿ. ನಾನು ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಹೇಳಿ ಸ್ವಾಮಿ. ರಾವಣ, ರಾಮ, ಅವನ್ ಯಾಕೆ ಪೂಜಿಸ್ತೀವಿ, ಇವನ್ ಯಾಕೆ ಪೂಜಿಸಲ್ಲ? ಅವ್ರ ಅಕ್ಷರ ಒಂದೇ ತಾನೇ, ರಾ. ಹೌದು ಹೌದು. ಈಗ ಏನು ಹೇಳ್ತೀರಾ? ಈಗ ಯಾವ ಪಂಚಾಂಗ ಹೇಳ್ತೀರಾ ನೀವು? ಈಗ ಪಂಚಾಂಗದ ಅವಶ್ಯಕತೆ ಇಲ್ಲ ಸ್ವಾಮಿ. ಅಲ್ಲ, ಸ್ವಲ್ಪ ಯೋಚನೆ ಮಾಡಿ. ಹಿಂಗೆ ನಮ್ಮ ಜನ ದಡ್ರು. ಹೌದು ಸ್ವಾಮಿ, ಹೌದು. ಒಂದು ಅಕ್ಷರ ಇನ್ನೊಂದು ಅಕ್ಷರಕ್ಕೆ ಪೂಜೆ, ಇನ್ನೊಂದು ಅಕ್ಷರಕ್ಕೆ ಪೂಜೆ ಇಲ್ಲ. ಯಾಕೆ? ಅದು ಕುತ್ರ ಇಲ್ಲ. ಹೌದು ಹೌದು. ದಯವಿಟ್ಟು ಇದೆಲ್ಲ ಕಾಕತಾಳಿ ವಿಚಾರಗಳನ್ನ, ಶಾಸ್ತ್ರ ಕೇಳೋದು, ನಕ್ಷತ್ರಗಳನ್ನ ಕೇಳೋದು, ಮ್ಯಾಚಿಂಗ್ ಮಾಡೋದು, ಗಣಕೂಟಗಳು ಲೆಕ್ಕ ಹಾಕೋದು, ಇದು ಮಾಡೇ ನಮ್ಮ ದೇಶ ಹಾಳಾಗಿರೋದು. ಇದು ಮೊದಲು ತಿಳ್ಕೊಳ್ಳಿ. ಹೌದು ಸ್ವಾಮಿ. ಇದು ಸುಳ್ಳಿನ ಕಂತೆ.
ದುಡ್ಡು ಮಾಡೋದಕ್ಕೆ ಒಂದು ಮ್ಯಾಜಿಕ್. ಹಾ ಹಾ ನೀವು ಅದನ್ನ ನಂಬಿಕೊಂಡು ನೀವು ತಿಳ್ಕೊಬೇಕಾಗಿರೋದು ಹುಡುಗಿದಲ್ಲ, ನಿಮ್ಮ ಮಗ ಹಾ ನಿಮ್ಮ ನಿಮ್ಮ ಮಗನ ಪರಿಚಯನೇ ಆಗಿಲ್ಲ ನಿಮಗೆ. ಹೌದು ಸ್ವಾಮಿ. ಹಾ ಏನು ಪರಿಚಯ ಆಗಬೇಕಿತ್ತು ನಿಮ್ಮ ಮಗನ ಬಗ್ಗೆ ಹೇಳಿ. ಏನು ನಮ್ಗೆ ತಿಳ್ಕೊಳಕ್ ಆಗ್ಲಿಲ್ಲ. ಅಲ್ಲಪ್ಪ, ಅವ್ನು ನಿದ್ದೆ ಮಾಡೋ ಕ್ಲಾರಿಟಿ, ಊಟ ಮಾಡೋದು ಸಮಯ ಕರೆಕ್ಟಾಗಿದೆಯಾ? ಸ್ವಾಮಿ ಅದೊಂದು ಮಾತ್ರ ಅವನಲ್ಲಿ ಮಿಸ್ಟೇಕ್ ಇದೆ. ಅಲ್ಲ, ಒಂದು ನಿಮಿಷ ಅದೊಂದು ಮಾತ್ರ ಮಿಸ್ಟೇಕ್ ಇದೆ ಅಂದರೆ ಇರೋದು ಹೃದಯ ಒಂದೇ, ಅದೊಂದು ಬಿಟ್ಟು ಮಿಕ್ಕದೆಲ್ಲ ಚೆನ್ನಾಗದೆ ಅಂದ್ರೆ ಏನು ಮಾಡೋಣ? ಹೌದು 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 ಹೌದು. ಸ್ವಲ್ಪ ಕರೆಕ್ಟಾಗಿ ಯೋಚನೆ ಮಾಡಿ. ಸರಿ ಸ್ವಾಮಿ. ಮನುಷ್ಯ ಸಮಯಕ್ಕೆ ಸರಿಯಾಗಿ ನಿದ್ದೆ ಊಟ ಮಾಡಲಿಲ್ಲ ಅಂದರೆ ಏನು ತೊಂದರೆ ಆಗತ್ತೆ ಅಂತ ಗೊತ್ತಾ? ಹೇಳ. ಅದು ಹೇಳ್ಬೇಕು ಸ್ವಾಮಿ, ನಾನು ತಿಳ್ಕೊಬೇಕು ಅದನ್ನ. ಪ್ರಪಂಚಕ್ಕೆ ಎಲ್ಲ ತಿಳಿಸ್ತಾ ಇದ್ದೀನಿ. ಇವತ್ತು ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸರಿ ಸ್ವಾಮಿ. ಮನುಷ್ಯನಿಗೆ ದೇಹಕ್ಕೆ ಬೇಡದೇ ಇರತಕ್ಕಂಥದ್ದು ಹೊರಗಡೆ ಹೋಗ್ತಕ್ಕಂತಹ ನಂಬರ್ 1. ಹೌದು ಸರ್. ಹಾ ಹಾ ನಂಬರ್ 1 ಅಂದರೆ ಗೊತ್ತಾಯ್ತಾ? ಹಾ ಹೌದು. ಅಯ್ಯೋ, ಮೂತ್ರದ ಭಾಗ ಡ್ಯಾಮೇಜ್. ಹಾ 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 ಇದು ಕರೆಕ್ಟ್ ರೀತಿಯಲ್ಲಿ ಸ್ಪೀಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಲ್ಲೂ 30 ವರ್ಷದ ಮೇಲಂತೂ ತುಂಬ ತಟಸ್ಥವಾಗ್ತಾ ಹೋಗುತ್ತದು. ಹಾ 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 ಹಾ. ಈಗ ಇದು ಪಂಚಾಂಗದಲ್ಲಿ ಇದೆಯಾ ನೋಡಿ ಸ್ವಲ್ಪ. ಇಲ್ಲ, ಅದೆಲ್ಲ ಸಾಧ್ಯವಿಲ್ಲ ಸ್ವಾಮಿ. ಈಗ ನೀವು ಅಲ್ಲಿ ಸರಿ ಮಾಡ್ದೇನೆ ಹುಡುಗಿ ಸರಿ ಇಲ್ಲ, ಅನುರಾಧ ಸರಿ ಇಲ್ಲ ಅಂತ ಹೇಳಿದ್ರೆ ಇನ್ನೂ 5 ಮದುವೆ ಮಾಡಿದ್ರು ಮದುವೆ ಪ್ರಯೋಜನ ಇಲ್ಲ. ವಿಶಾಖಕ್ಕೆ ಮದುವೆ ಜೀವನ ಚೆನ್ನಾಗಿರಲ್ಲ. ಹಾ ಹಾ ಪ್ರಪಂಚದ ಇತಿಹಾಸದಲ್ಲಿ ವಿಶಾಖ ನಕ್ಷತ್ರ ಯಾರೂ ದಾಂಪತ್ಯ ಕ್ವಾಲಿಟಿ ಇರಲ್ಲ. ಬಂಧನಕ್ಕೆ ಕಟ್ಕೊಂಡಾಗೈತಲ್ಲ ಅಂತ ಎಳ್ಕೊಂಡು ಹೋಗ್ಬೇಕೇ ಹೊರ್ತು ಹಾ ಅವರಿಗೆ ಜೀವನ, ಆರೋಗ್ಯ, ನೆಮ್ಮದಿ ಸಿಕ್ಕಲ್ಲ. ಹಾ ಹಾ ಯಾಕೆ ಅಂದರೆ ನೀವು ಕರೆಕ್ಟಾಗಿ ಯಾವುದು ನಂಬಿಕೆ ಇಲ್ಲದೆ ಇರತಕ್ಕಂಥ ನಿಮ್ಮ ಶ್ರೀಮತಿಯವರ ಮನೆ. ಹಾ ಹಾ ಅವರು ಫಾರಿನ್ನವರು, ನಿಮ್ಮ ಹೆಂಗಸರ ಮನೆಯವರು. ಹಾ ಹಾ ಹಾ. ಏನು ಗೊತ್ತಾಯ್ತು ಫಾರಿನ್ ಅಂದರೆ? ಫಾರಿನ್ ಅಂದ್ರೆ ಈ ಆಚಾರ ವಿಚಾರ ನೋಡಿ, ಇದು ಏನು ನಂಬಿಲ್ಲ ಅವ್ರು ಏನು ಕಲ್ತವ್ರು ಅದನ್ನೇ ಮಾಡಿರೋದು. ಹಾ 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 ಹಾ. ನೀವು ಮದುವೆ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ನಿಮ್ಮ ಶ್ರೀಮತಿಯವ್ರನ್ನ? ಸರ್ ನನಗೆ ಮದುವೆ ಆಗಿ ಆಗಲೇ ಒಂದು 38, 39, 40 ವರ್ಷ ಆಯ್ತು ಸರ್. ನಿಮ್ಮ ಶ್ರೀಮತಿಯವರ ಮಾಂಗಲ್ಯ ಸರ ಯಾವಾಗ ಬದಲಾವಣೆ ಮಾಡಿದ್ರಿ? ಮಾಂಗಲ್ಯ ಸರ ಅಂದ್ರೆ ನಾವು ಮೊದಲು ಕರಿಮಣಿ ದಾರ ಹಾಕೊಂಡಿದ್ರು, ಆಮೇಲೆ ಚಿನ್ನದ ಸರ ಮಾಡಿದ್ಮೇಲೆ ಅದನ್ನ ಚೇಂಜ್ ಮಾಡಿದ್ವಿ. ಮತ್ತೆ ಚೇಂಜ್ ಮಾಡಿಲ್ಲ? ಈಗ ರೀಸೆಂಟ್ ಆಗಿ ಒಂದು 2-3 ಇಯರ್ಸ್ ಬ್ಯಾಕ್ ಇನ್ನೊಂದು 2 ಚೇಂಜ್ ಮಾಡ್ತಿದ್ವಿ, ಅವಾಗ ಚೇಂಜ್ ಮಾಡ್ತೀವಿ. ಓಕೆ. ನಿಮ್ಮ ಶ್ರೀಮತಿಯವರು ಕೇಳಿ ಯಾವಾಗಾದರೂ ಅಕಸ್ಮಾತ್ ಆಗಿ ಅದು ಕಟ್ಟಾಗುವಂಥದ್ದು, ಸೌದೋಗಿದ್ದದ್ದು ವಿಚಾರ ಗೊತ್ತಾ ನಿಮಗೆ? ತಿಳ್ಕೊಂಡಿಲ್ಲ ಸರ್, ತಿಳ್ಕೊಬೇಕು. ಸ್ವಲ್ಪ ತಿಳ್ಕೊಳ್ಳಿ. ಒಂದೇ, ನಿಮ್ಮ ಶ್ರೀಮತಿಯವರಿಗೆ ಆರೋಗ್ಯ ಹೇಗನ್ಸುತ್ತೆ ನಿಮ್ಮ ಪ್ರಕಾರ? ಸರ್ ಅವರಿಗೆ ಒಂದೊಂದು ಟೈಮಲ್ಲಿ ಅವರಿಗೆ ಒಂದು ಸ್ವಲ್ಪ ಮೊದಲು ಒಂಥರ ಆತ್ಮ ಥರ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಂ ಅದು ಕ್ರಮೇಣ ಕಮ್ಮಿ ಆಯ್ತು. ಹಾಂ. ಇವಾಗಲೂ ಸ್ವಲ್ಪ ಅವರು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡಿ ಹೇಳ್ತೀನಿ. ಹಾ ಈ ಮಗು ಹೊಟ್ಟೆಲಿರಬೇಕಾದ್ರೆ 4 ತಿಂಗಳು ಗರ್ಭಿಣಿ. ನಿಮ್ಮ ಶ್ರೀಮತಿಯವರು 4 ತಿಂಗಳು ಗರ್ಭಿಣಿ ಆಗಿದ್ದಾಗ ಹಾ ಹಾ ಅವರ ಟೈಮ್ ಟೇಬಲ್, ಊಟದ್ದು, ನಿದ್ದೆದು, ಬೇಜಾರು, ಕೋಪ ಎಷ್ಟಿತ್ತು ಸ್ವಲ್ಪ ಗಮನಿಸ್ಕೊಳ್ಳಿ. ಹಾ 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 ಇತ್ತು ಸರ್. ಹಾ ಅದೇ ಇದು ಪ್ರಸಾದ. ಹಾ 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 ವಿಶಾಖ ನಕ್ಷತ್ರ ಯಾಕೆ ಸಮಸ್ಯೆ ಸಿಕ್ಕಾಕೊಳ್ಳುತ್ತೆ ಅಂದರೆ ಜನ್ಮ ಕೊಟ್ಟ ತಾಯಿ ಆರೋಗ್ಯ ಸ್ಥಿತಿ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ. ಮಗು ಇದ್ದಾಗ ಗರ್ಭಾವ್ಯವಸ್ಥೆಯಲ್ಲಿ ಫೇಲ್. ಹಾ 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 ಹೋರಾಟ, ಕೋಪ, ಆವೇಶ, ಮಾತ್ರೆ ತಿನ್ನೋದು, ನಿದ್ದೆಗೆಡೋದು, ಹಿಂಗೆ ಮಾಡಿ ಯಾವ ಮಗುವನ್ನು ತೆಗಿತಾರೋ ಅವರಿಗೆ ಹುಟ್ಟುತ್ತೆ ವಿಶಾಖ ನಕ್ಷತ್ರದ ಮಗು. ಹಾ 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 ದೇಹನೇ ವಿಷ ಆಗತ್ತೆ. ಹಾ ಹಾ ಈಗ ಮಗು ರಿಪೇರಿ ಮಾಡಬೇಕಿತ್ತು, ಯಾಕೆ ಮಾಡಲಿಲ್ಲ ನೀವು? ಸರ್ ಅದನ್ನ ಈಗ ಅವನು ಮಾಮೂಲಿ ಆರೋಗ್ಯ ಇಟ್ಕೊಂಡು ಕಾಲೇಜ್ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದ ಸರ್. ಅದಲ್ಲಪ್ಪ, ಇಷ್ಟೊತ್ತರ್ಗ ಹೇಳಿದ್ನಲ್ಲ ನಾನು, ಮಕ್ಕಳು ಹುಟ್ಟಿದಾಗ ಆರೋಗ್ಯದ ಬಗ್ಗೆ ತಂದೆ ತಾಯಿ ನೋಡ್ಕೋಬೇಕಾ ಬೇಡವಾ? ನೋಡ್ಕೋಬೇಕು. ಯಾಕೆ ಮಾಡಲಿಲ್ಲ ಕೆಲಸನ? ಪುರ್ಸೊತ್ತಿಲ್ವಾ? ಪುಸ್ತಕ ಅದೇ ನಾನು ಸ್ವಲ್ಪ ಟ್ರಾನ್ಸ್ಫರ್ಸ್ಗಳು ಜಾಬ್ ನಮ್ದು ಹೊರಗಡೆ ಹೋಗ್ತಾ ಇದ್ದೆ, ಸ್ವಲ್ಪ ದಿವಸ ಹೊರಗಡೆ ಇರ್ತಾ ಇದ್ದೆ. ಓಕೆ. ಮನೆ ಕಟ್ಸಿದ್ರಾ? ಮನೆ ಕಟ್ಸಿದ್ದೀನಿ ಸಮಯ. ಎಷ್ಟು ವರ್ಷ ಆಯಿತು? 20 ವರ್ಷ ಆಯ್ತು. ಈಗ ಮನೆ ಕಟ್ಟೋದಕ್ಕೆ ಮುಂಚೆ ಇದ್ದಂಥದ್ದು ಎಲ್ಲಿದ್ರಿ ನೀವು? ಬಾಡಿಗೆ ಮನೇಲಿ ಇದ್ವಿ. ಆಗಿನ ಮನೆ ಕಟ್ಟಕ್ಕೆ ಮುಂಚೆ ಇದ್ದಂಥ ಸ್ಥಿತಿಗೂ ಮನೆ ಕಟ್ಟಿ ಈ ಮನೆ ಒಳಗಡೆ ಬಂದ ಮೇಲೂ ಸ್ಥಿತಿಗೂ ವ್ಯತ್ಯಾಸ ಗೊತ್ತಾಗಿದೆಯಾ ನಿಮಗೆ? ಸ್ವಲ್ಪ ವ್ಯತ್ಯಾಸ ಆಗಿದೆ. ಸ್ವಲ್ಪ ಮನೆ ಕಟ್ಟಿಕೊಂಡು ಸ್ವಲ್ಪ ವ್ಯತ್ಯಾಸ ಆಗ್ತಿದ್ದೀನಿ. ಏನು ಇವಾಗ ಈ ಮನೆಯಲ್ಲಿ ನೀವು ಏನು ಹೇಳ್ತೀರಾ? ಪ್ಲಸ್ ಹೇಳ್ತೀರಾ, ಮೈನಸ್ ಹೇಳ್ತೀರಾ? ಸರ್ ಈ ಮನೆಗೆ ಬಂದ್ಮೇಲೆ ಸ್ವಲ್ಪ ಒಂದು 50% ಪ್ಲಸ್ ಆಗಿದೆ. ನಾನು ಹೇಳ್ತಿರೋದು ಮನಸ್ಸಿಗೆ ನೆಮ್ಮದಿ ವಿಚಾರ, ದುಡ್ಡು ಕಾಸಲ್ಲ. ಮನಸ್ಸು ಸ್ವಲ್ಪ ನೆಮ್ಮದಿ ಆಗಿದ್ದೀನಿ ಅನ್ನೋದು ವಿಚಾರ ಹೇಳ್ತಾ ಇದ್ದೀನಿ, ಹಣಕಾಸಲ್ಲಿ ಕೇಳ್ತಾ ಇಲ್ಲ ನಾನು. ಮನೆ ಕಟ್ಟಿದ ಮೇಲೆ ಅವ್ನು ಮದುವೆ ಆಗಿದ್ರೆ ಸ್ವಲ್ಪ ಮನಸ್ಸು ನೆಮ್ಮದಿಯಾಗೇ ಇತ್ತು.
ಅವ್ನ ಮದುವೆ ಆದ್ಮೇಲೆ ಈಗ ನಮ್ಗೆ ಸಮಸ್ಯೆ ಪ್ರಾಬ್ಲಮ್ ಜಟಿಲವಾಗಿದೆ. ನಾನು ಹೇಳಿದ್ದು ನಿಮಗೆ ಏನು ಅರ್ಥ ಮಾಡಿಸ್ತೆ ಅಂದರೆ, ನೋಡಿ, ಶುಭ ಕಾರ್ಯ ಮಾಡೋದು ಮನೆ ಕಟ್ಟದ ಮೇಲೆ ಒಂದು ಮದುವೆ ಅಂತ ಮಾಡಬೇಕಾಗತ್ತೆ. ಹೌದು ಸ್ವಾಮಿ. ಯಾವುದೇ ಒಂದು ಜಮೀನು ತಗೋಬೇಕಾಗತ್ತೆ. ಹೌದು. ಯಾವುದೋ ಒಂದು ಚಿನ್ನ ಮನೆಗೆ ತರಬೇಕಾಗತ್ತೆ. ಹೌದು. ಇವೆಲ್ಲ ಶುಭ ತಾನೆ? ಹೌದು ಶುಭ. ನೀವು ತಗೊಳ್ಳೋದಕ್ಕೂ ಆಗತ್ತೆ, ತಗೊಂಡು ಬಂದ ಮೇಲೆ ಪ್ರಾಬ್ಲಮ್ ಶುರು ಆಗತ್ತೆ. ಪ್ರಾಬ್ಲಮ್ ಶುರು ಆಗುತ್ತೆ. ಹಾಗೆ ಮದುವೆ ಆದ ಮೇಲೆ ನಿಮಗೆ ಏನಾಯಿತು ಅಂದರೆ, ಒಂದು ಕಾರಣ, ನನ್ನ ಮಗನ ಮದುವೆ ಮಾಡಿದ್ದೆಲ್ಲ ತಪ್ಪಾಯ್ತೇನೋ, ನಕ್ಷತ್ರ ಸರಿ ಇಲ್ವೇನೋ ಅಂತ ಈ ಥರ ಯೋಚನೆ ಶುರುವಾಗಿದೆ. ಆಗಿದೆ ಆಗಿದೆ ಖಂಡಿತ. ಇದು ವಾಸದ ಮನೆಯಲ್ಲಿ ಯಾವ ಸಮಯಕ್ಕೆ ಅದು ಬೆಂಕಿ ಹತ್ಕೋಬೇಕೋ ಆ ರೀತಿ ಹತ್ಕೊಳ್ಳುತ್ತೆ. ಹಾ ಹೌದು. ಇದನ್ನ ನೀವು ಗಮನಿಸ್ತಕ್ಕಂಥ ಒಂದು ವಿಚಾರಕ್ಕೆ, ನಿಮ್ಮ ಮನೆಯ ಬಾಗಿಲು ಯಾವ ಕಡೆ ಇದೆ? ಸರ್ ಪೂರ್ವ ದಿಕ್ಕಿಗಿದೆ. ರಸ್ತೆ ಯಾವುದು? ದಕ್ಷಿಣದ ರಸ್ತೆ ಇದೆ. ಓಕೆ. ಈಗ ದಕ್ಷಿಣದ ರಸ್ತೆಯಲ್ಲಿ ಕಾಂಪೌಂಡ್ ಹಾಕಿದ್ದೀರಾ? ಕಾಂಪೌಂಡ್ ಇಲ್ಲ ಸರ್, ಅದು ಮಾಮೂಲಿ ರೋಡ್ಗೆ ಅಟ್ಯಾಚ್ ಆಗಿ ಬಾಲ್ಕನಿ ಬಿಟ್ಟಿದ್ದೀರಿ. ನಿಮ್ಮ ಮನೆ ಉತ್ತರದ ಭಾಗಕ್ಕೆ ಏನಿದೆ? ಉತ್ತರ ಭಾಗಕ್ಕೆ ಹಿಂದ್ಗಡೆ ಮನೆ ಇದೆ, ನಮ್ದು ಬೆಡ್ರೂಮ್ ಇದೆ, ಹಿಂದ್ಗಡೆ ಜಾಗ ಬಿಟ್ಟಿದ್ದೀವಿ ಅಂತ ಅಷ್ಟೇ. ಅಲ್ಲ, ನಿಮ್ಮ ಮನೆನೇ ಇದೆಯಾ ಉತ್ತರಕ್ಕೆ? ನಮ್ಮನೆ ಉತ್ತರಕ್ಕೆ ಕಿಟಕಿ ಇದೆ, ಬಾಗಿಲಿಲ್ಲ. ಅಲ್ಲಲ್ಲ, ನಿಮ್ಮ ಮನೆ ಈಗ ಒಂದೇ ಮನೆ ತಾನೇ ಇರೋದು ನಿಮ್ದು, ಈಗ ವಾಸ ಮಾಡೋ ಮನೆ? ವಾಸ ಮಾಡೋ ಕೆಳಗಡೆ ಒಂದು ಮನೆ ಇದೆ ಸರ್, ಮೇಲೆ ಒಂದು ಮನೆ ಇದೆ. ಅದು ಒಂದ್ರ ಮೇಲೆ ಒಂದು ಕಟ್ಟೋದು ಹೇಳ್ತಾ ಇಲ್ಲ. ನಿಮ್ಮ ಮನೆ ಉತ್ತರದ ಭಾಗ ಏನು ಖಾಲಿ ಇದೆಯಾ, ಬೇರೆ ಮನೆ ಇದೆಯಾ ಅಂತ ಕೇಳ್ತೀನಿ. ಉತ್ತರ ಬೇರೆ ಮನೆ ಇದೆ, ಪಕ್ಕದ ಮನೆ, ಪಕ್ಕದ ಸೈಡ್ ಮನೆ ಇದೆ. ನಿಮ್ಮ ಮನೆಗೂ ಆ ಮನೆಗೂ ಗ್ಯಾಪ್ ಎಷ್ಟಿದೆ? 3 ಅಡಿ ಗ್ಯಾಪ್ ಇದೆ ಸರ್. ಈಗ ದಕ್ಷಿಣದ ರಸ್ತೆ ಎಷ್ಟಿದೆ? ದಕ್ಷಿಣಕ್ಕೆ 30 ಅಡಿ ರಸ್ತೆ. 30 ಅಡಿ ರಸ್ತೆ ಇದೆ, ಉತ್ತರದಲ್ಲಿ 3 ಅಡಿ ಜಾಗ ಇದೆ. ಹೌದು ಸರ್. ಈಗ ನಿಮ್ಮ ಮನೇಲಿ ಹೆಂಗಸರಿಗೆ ಜಾಗ ಇಲ್ಲ. ಹೆಂಗಸರಿಗೆ ಜಾಗ ಇಲ್ವಾ ಸರ್? ನೋಡಿ, ಈಗ ದಕ್ಷಿಣಕ್ಕೆ ಇರಬೇಕಾದದ್ದು ಅದು -ಪಾಯಿಂಟು 30 ಅಡಿ ಇದೆ. ಹೌದು. ಇಲ್ಲಿ ನೆಮ್ಮದಿ ಬರಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಒಳ್ಳೆ ನಿದ್ದೆ ಬರಬೇಕು ಅನ್ನೋದಕ್ಕೆ 3 ಅಡಿ ಜಾಗ ಇದೆ. ಈಗ ಕೂತ್ಕೊಂಡು ನಿದ್ದೆ ಮಾಡುವ ಮನೆ ಯಾವುದು ಅಂದ್ರೆ ನಿಮ್ದೆ. ಹೌದು. ಮಲಕ್ಕೊಂಡು ನಿದ್ದೆ ಮಾಡಂಗಿಲ್ಲ, ಕೂತ್ಕೊಂಡು ನಿದ್ದೆ ಮಾಡೋ ತೂಕಡಿಸೋದು. ಹೌದು ಹೌದು. ಬೇಕಾ ಯೋಚನೆ ಮಾಡಿ, ಹಿಂಗೆ ಸ್ವಲ್ಪ ಯೋಚನೆ ಮಾಡಿ, ಯಾರ ಮೇಲೆ ತಪ್ಪೀಗ? ಅನುರಾಧ ನಕ್ಷತ್ರ ತಪ್ಪ, ಮನೆ ತಪ್ಪ? ಅದೇ ಈಗ ನಂಗೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ವಿಶಾಖ ನಕ್ಷತ್ರದ ಮಗು ಹುಟ್ಟಿದಾಗ ಸ್ವಂತ ಮನೆಯನ್ನ ಮಾಡಬಾರದು ಅಂತಕ್ಕಂಥ ಇತಿಹಾಸ ಇರುತ್ತೆ. ನೀವು ಅದನ್ನ ತಿಳ್ಕೊಳ್ಳದೆ ಮನೆ ಕೈ ಹಾಕಿ ಮನೆ ತಗೊಂಡ್ರೋ, ಮನೆ ಕಟ್ಸಿದ್ರೋ ವಕ್ರಿಸ್ಕೊಳುತ್ತೆ. ಅರ್ಥ ಆಯ್ತಾ? ಮನೆಯಲ್ಲಿ ಯಾವುದೇ ನಕ್ಷತ್ರದವರು ಇದ್ದಾರೆ, ಆ ನಕ್ಷತ್ರಕ್ಕನುಸಾರವಾಗಿ ಹೊಸದ ಮನೆ ಕಟ್ಟಬೇಕಾ ಕಟ್ಟಬಾರ್ದ ತೀರ್ಮಾನ ಮಾಡಿಕೊಂಡು ಕಟ್ಟಬೇಕು. ನಾವು ಇಲ್ಲ, ಗುರುಬಲ ಇದೆಯಾ ನೋಡಿ ಸ್ವಾಮಿ ಅಂತ ಮನೆ ಕಟ್ಟದೆ ಜನಕ್ಕೆ ತೋರಿಸ್ಕೊಳ್ಳೋಕ್ಕೋಸ್ಕರ. ಈಗ ಅನುಭವಿಸೋರು ಯಾರು? ಈಗ ನೀವು ಇನ್ನೆಷ್ಟು ಮದುವೆಗಳು ಮಾಡಿದ್ರು ಅಷ್ಟೇ, ಅದು ಮೈನಸ್. ಅವನು ಸನ್ಯಾಸಿ ತರನೇ ಇರಬೇಕು. ಅಲ್ಲ, ಅರ್ಥ ಆಯ್ತಾ ನಿಮ್ಗೆ? ಬೇಜಾರಾಯ್ತಾ? ಇಲ್ಲ, ಅರ್ಥ ಆಯ್ತಾ? ಅಂದ್ರೆ ನಿಮ್ ಪ್ರೋಗ್ರಾಮ್ ನಾನು ಡೈಲಿ ನೋಡ್ತಾ ಇರ್ತಿಲ್ವಾ, ನಾನು ನಿಮ್ಮ ವಿಚಾರನ ತುಂಬಾನೇ ತಿಳಿಸೋದಾಗಿರ್ತವೆ. ನಾವು ನಮ್ 4 ಸ್ಟಾರ್ಟ್ ಮಾಡಿದ್ರೆ 5 ಕ್ಲೋಸ್ ಮಾಡುವವರೆಗೂ ನಿಮ್ಮ ಪ್ರೋಗ್ರಾಮ್ ನಾನು ಮನೆಕಂಡಾಗ್ಲಿ ಕುಕ್ಕಡಾಗ್ಲಿ ನೋಡ್ತಾನೆ ಇರ್ತೀನಿ ನಾನು. ಈಗ ನೀವು ತೀರ್ಮಾನ ಮಾಡಿ, ಇವತ್ತು ಸಿಕ್ಕಿದೆ, ಕರೆ ತಿಳ್ಕೊಂಡಿದ್ದೀನಿ, ಶುಕ್ರವಾರ ಶುಭ ಶುಕ್ರವಾರ, ಮಗನ ಬಗ್ಗೆನೂ ಯೋಚನೆ ಮಾಡಬೇಡಿ, ನಿಮ್ಮ ಬಗ್ಗೆನೂ ಯೋಚನೆ ಮಾಡಬೇಡಿ. ಸರಿ ಸ್ವಾಮಿ. ಈಗ ನಾನು ಮುಂದಿನ ದಾರಿ ಏನು ಮಾಡಿದ್ರೆ ಸರಿ ಅಂತ ಡಿಸೈಡ್ ಮಾಡಿ ಫಸ್ಟು. ಸರಿ ಸ್ವಾಮಿ. ಆಮೇಲೆ ಮದುವೆ ಇನ್ನೊಂದು ಮಾಡೋದಾ ಅಥವಾ ಅವಳನ್ನೇ ಕರ್ಕೊಂಬರೋದಾ, ಇನ್ನೊಂದು ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಸರಿ ಸ್ವಾಮಿ. ಆಟೋಮೆಟಿಕ್ ಚೇಂಜ್ ಆಗಬೇಕು. ನೀವು ಯೋಚನೆ ಮಾಡಬಾರ್ದು. ಆ ರೀತಿ ನೀವು ಮಾಡ್ಕೊಳ್ಳೋದೇ ಆದರೆ ಮೊದಲು ನಿಮ್ಮ ಮನೆಯ ಚಿತ್ರಣ, ನಿಮ್ಮ ಮಗ ಹುಟ್ಟಿದಂಥ ಕುಂಡ್ಲಿ, ಇದೆರಡನ್ನು ತಿಳ್ಕೊಳಕ್ ಪ್ರಯತ್ನ ಮಾಡಿ. ಎಲ್ಲ ಅಲ್ಲೇ ಸಿಗುತ್ತೆ. ಡಿಸೈಡ್ ಮಾಡಿ ಆಮೇಲೆ ಮುಂದೆ ರಸ್ತೆ ಏನು ಮಾಡಬೇಕು ಅಂತ ಮತ್ತೆ ತಪ್ಪು ಮೇಲೆ ತಪ್ಪು ಮಾಡ್ಕೊಳಕ್ ಹೋಗ್ಬೇಡಿ. ಸರಿ ಸ್ವಾಮಿ. ಒಳ್ಳೇದಾಗಲಿ, ತಿಳ್ಕೊಳ್ಳಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಮಂಡಲಾಕೃತಿಯ ಬಗ್ಗೆ ಹೇಳ್ತಾ ಇದ್ರೆ ಅದನ್ನು ಮುಂದುವರಿಸಿ. ಈಗ ಇಷ್ಟೊತ್ತು ಇವ್ರ ಹತ್ರ ವಿಚಾರವನ್ನು ಮಾಡಿದೆ, ಇವ್ರು ಎಲ್ಲಿಗೆ ಹೋದ್ರು? ಹುಡುಗಿ ಮೇಲೆ ಹಾಕ್ಬಿಟ್ಟು ತಗೊಂಡೋಗಿ. ಹೌದು. ಈ ಹುಡುಗಿ ವಿಚಾರದಲ್ಲಿ ಇಷ್ಟು ಸಮಸ್ಯೆ ಆಗತ್ತೆ ಲೆಕ್ಕಾಕಳಮ್ಮ. ಅನುರಾಧ ನಕ್ಷತ್ರ ಕಣ್ಣು ಮುಚ್ಕೊಂಡು ಮದುವೆ ಮಾಡಬೇಡಿ ಅಂತ ಜ್ಯೋತಿಷಿದರು ಹೇಳ್ತಾರೆ. ಮಹಾನಕ್ಷತ್ರ ಅಂತ ಅದು ಅವ್ರನ್ನೇ ಕೇಳಬೇಕು, ಮಹಾದ್ಯಾವುದು ಚಿಕ್ಕದ್ಯಾವುದು ಅಂತ. ಅದರಂಥ 420 ನಕ್ಷತ್ರ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ. ಸುಳ್ಳಿನ ಸರಮಾಲೆ ಎಲ್ಲಿದೆ ಅಂದರೆ ಅನುರಾಧದಲ್ಲೇ ಇರೋದು. ಯಾವ ರೀತಿ ಸಮಯಕ್ಕೆ ಸುಳ್ಳನ್ನು ಸೃಷ್ಟಿ ಮಾಡಬೇಕು, ಯಾವನ ಕೈಲೂ ಯಾವ ಪುಸ್ತಕನೂ ಬರೆಯೋಕ್ಕಾಗಲ್ಲ. ಅದೊಂದೇ ಅವ್ರ ಟಾಪಿಕ್ಕು ಜೀವನ ಪರ್ಯಂತ. ಅನುರಾಧ ನಕ್ಷತ್ರ ಏನು ಅಂದರೆ ಸುಳ್ಳಿನ ರಾಶಿ. ಮ್ಯಾಜಿಕ್ ಆಗಿ ಬದುಕೋದು, ಟೆಕ್ನಿಕ್ ಮಾಡಿ ತೋರಿಸ್ಬಿಟ್ಟು ಅಲ್ಲೇ ಅದು ಬಿಳಿದಲ್ಲ ಕರೀದು ಅನ್ನೋದಲ್ಲೇ, ಬಿಳಿದಲ್ಲ ಇಲ್ಲ ಅದು ಕರೀದು. ಈ ರೀತಿ ಮ್ಯಾಜಿಕ್ ಮಾಡೋಕ್ಕೆ ಆ ರಾಶಿ ಬಿಟ್ಟು ಇನ್ಯಾರ ಕೈಲೂ ಆಗಲ್ಲ. ಹಿಂಗೆ ಮಾಡ್ಕೊಂಡು ನೆಮ್ಮದಿಯಾಗಂತೂ ಇರಲ್ಲ. ಯಾಕೆಂದರೆ ಬರೀ ಸುಳ್ಳು.
ಆದರೆ ಇದನ್ನು ಜ್ಯೋತಿಷಿಗಳು ಹೇಳ್ತಾರೆ, ಅವರಿಗೆ ನಿಜಕ್ಕೂ ಸನ್ಮಾನ ಮಾಡಬೇಕು. ಮಹಾ ನಕ್ಷತ್ರ ಇದೊಂದೇ ಅಲ್ಲಮ್ಮ, ಇನ್ನೊಂದೈತೆ ಸೋಮಾರಿ ನಕ್ಷತ್ರ, ಮಕೆ ನಕ್ಷತ್ರ, ಅದೂ ಮಹಾರಾಜರ ನಕ್ಷತ್ರ ಅಂತೆ ಅಮ್ಮ. ಅದು ಆ ನಕ್ಷತ್ರ ಒಂದು ಮಗು ಹುಟ್ಟಿದ್ರೆ ವಂಶನೇ ನಮಃ, ಆದರೂ ಅದು ಮಹಾ ನಕ್ಷತ್ರ. ಇದು ಭಾನುವಾರ ಹುಟ್ಟುಬಿಟ್ರೆ ಮನೆಯೇ ಪೂರ್ತಿ ಸ್ಮಶಾನ ಆಗ್ಬಿಡುತ್ತೆ. ಯಾವುದು ಅನುರಾಧ ನಕ್ಷತ್ರ ಭಾನುವಾರ ಹುಟ್ಟಿದ್ದಾರೆ, ಯಾರಾದೋ ಮನೇಲಿದ್ದರೆ ದಯವಿಟ್ಟು ನೋಡ್ಕೊಳ್ಳಿ. ಬೆಳಿಗ್ಗೆಗೊಂದು ಕಂಪ್ಲೇಂಟು, ಸಾಯಂಕಾಲಕ್ಕೊಂದು ಕಂಪ್ಲೇಂಟು. ಏನು ಕಂಪ್ಲೇಂಟು ನೀವೇ ಡಿಸೈಡ್ ಮಾಡ್ಕೋಬೇಕು. ಏನಪ್ಪ ನಮ್ಮ ಮನೆ ನೆಮ್ಮದಿ ಇಲ್ದಂಗೆ ಆಗೋಯ್ತಲ್ಲ ಅಂದರೆ ಇದೇನೇ. ಒಂದು ಮನೆಯಲ್ಲಿ ಒಂದು ಭಾನುವಾರ ಅನುರಾಧ ನಕ್ಷತ್ರ ಹುಟ್ಟಿದ್ದರೆ ನಿಮ್ಮ ಮನೆಗೆ ಕಂಟಕ, ಯಾವಾಗಲೂ ಮುಗಿಯಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ, ಯಾರೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಪೀಸ್ ಅಂತಾನಲ್ಲ ಪಿಕ್ಚರಲ್ಲಿ, ಹಂಗೆ ಪೀಸ್ ಆಗೋಗುತ್ತೆ ಪೂರ್ತಿ ಕುಟುಂಬ. ಆ ಪೀಸ್ ಅಂತ ಅವ್ರನ್ನೇ ಕೇಳಿದ್ರೆ ತುಂಬ ಕ್ವಾಲಿಟಿಯಾಗಿ ಗೊತ್ತಾಗತ್ತೆ. ಇದು ಬೇಕಾ ನಮ್ಮ ಜೀವನದಲ್ಲಿ? ಯಾವುದೇ ನಕ್ಷತ್ರ ಮಹಾನ್ ಅನ್ನೋದಾಗಲಿ, ದೊಡ್ಡದು ಅನ್ನೋದಾಗಲಿ, ತುಂಬ ವಿಶೇಷ ಅಂತಕ್ಕಂಥದ್ದೇ ಪ್ರಪಂಚದಲ್ಲಿ ಯಾವುದೂ ಇಲ್ಲ ರೀ. ಅದು ಮಹಾನ್ ಸುಳ್ಳಿನ ವಿಚಾರ. ಅದು ನಾನು ಸಾಕಷ್ಟು ನನ್ನ ಸರ್ವೀಸಲ್ಲಿ 20-30 ವರ್ಷದಿಂದ ಇದನ್ನು ಹೇಳ್ತಾ ಇದ್ದೀನಿ. ಇದಕ್ಕಿನ್ನೂ ಯಾರು ಉತ್ತರ ಕೊಡೋಕ್ಕೆ ಗುಂಡಿಯೇ ಆಗಿಲ್ಲ, ಇನ್ನೂ ಯಾರು ಗೊತ್ತಾಗಿಲ್ವ ಏನು ನಂಗೆ ಗೊತ್ತಿಲ್ಲ. ಮಹಾನ್ ನಕ್ಷತ್ರ ಅಂತ ಯಾವ ಕಾರಣಕ್ಕೂ ಹೇಳಬಾರದು. ಇದು ಸುಳ್ಳಿನ ಕಂತೆ. ಶಾಸ್ತ್ರಕ್ಕೆ ಜ್ಯೋತಿಷ್ಯಕ್ಕೆ ಒಂದು ಅವಮಾನ ಮಾಡಿದ ರೀತಿ ಆಗತ್ತೆ. ಇಲ್ಲಿ 0 ಯಾವುದು ಅಂತಲೂ ಹೇಳಂಗಿಲ್ಲ, ನಂಬರ್ 1 ಅಂತ ಯಾವುದು ಅಂತ ಹೇಳಂಗಿಲ್ಲ. ಅದಕ್ಕೆ ಅಧಿಕಾರ ಯಾವುದಕ್ಕೆ ಕಾರಣಕ್ಕೂ ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ ಅಂದರೆ, ಜ್ಯೋತಿಷಿಗಳು ಇದೊಂಥರ ಬಾಲಿಶ ಅಂತ ಹೇಳ್ತಾರಲ್ಲ, ಆ ರೀತಿ ಪದವನ್ನು ಬಳಸಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ. ಅದನ್ನು ಜನ ಕೇಳಿಕೊಂಡು ಜೀವನ ಎಲ್ಲ ಅನುಭವಿಸ್ಬೇಕಾಗತ್ತೆ. ಇಲ್ಲಿ ಟಾಪ್ 1 ಇಲ್ಲ, ಟಾಪ್ 0 ಇಲ್ಲ. ಅಂದರೆ ಏನು ಅಂದರೆ, ನಾವು ತಿಳ್ಕೊಳ್ತಕ್ಕಂಥ ಮೆಸೇಜ್ ಕೊಡೋಕ್ಕೆ ನಕ್ಷತ್ರ ಅಂದರೆ ಅರ್ಥ ಪಾಪ ನಿವಾರಣೆ. ನಕ್ಷತ್ರ ಏನಕ್ಕೆ? ಪಾಪ ನಿವಾರಣೆ. ಯಾವುದೇ ಮಗು ಹುಟ್ಟಿದ ನಕ್ಷತ್ರ ಏನಕ್ಕೆ ಬೇಕಾಗತ್ತೆ ಅನ್ನೋದೇ ಆದರೆ, ನಿಮ್ಮ ವಂಶದ ಪಾಪವನ್ನು ನಿವಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ಮಗುವಿನ ನಕ್ಷತ್ರ ಬರುತ್ತೆ. ವಂಶದ ನಿವಾರಣೆ. ಯಾಕೆಂದರೆ ಒಂದು ತಾಯಿ ಗರ್ಭಿಣಿಯಾದಂಥ ಹೆಂಗಸು ಒಂದು ಮಗುವನ್ನು ಹೊತ್ತಿರ್ತಾಳೆ ಗರ್ಭಾವ್ಯವಸ್ಥೆಯಲ್ಲಿ. ಇಡೀ ವಂಶದ ಪೂರ್ತಿ ಸತ್ಯ ಆ ಮಗುನಲ್ಲಿರುತ್ತೆ, ಇಡೀ ವಂಶದ ಕತೆ. ಆ ತಾಯಿ ಆ ಗರ್ಭಾವ್ಯವಸ್ಥೆಯಲ್ಲಿ ಮಗುವನ್ನು ಹೊತ್ಕೊಂಡಿರ್ತಾಳೆ. ಈ ಭೂಮಿ ತಾಯಿ ನಮ್ಮನ್ನೆಲ್ಲ ಸದಾ ಹೊತ್ಕೊಂಡೇ ಇರ್ತಾಳೆ. ನಾವು ಈ ಸತ್ಯವನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಳೋ ಅಲ್ಲಿವರೆಗೂ ನಾವು ಜೀವನದಲ್ಲಿ ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಅನ್ನೋದು ಮರ್ತುಬಿಡಿ. ಶಾಸ್ತ್ರ ಕೇಳಿ 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 ಶಾಸ್ತ್ರದ ಅರ್ಥ ಗೊತ್ತಿಲ್ಲ, ಶಾಸ್ತ್ರದ ಬೆಲೆ ಇಲ್ಲ. ಅದಕ್ಕೊಂದು ಅದೇ ಆದ ಒಂದು ಸೀಮಿತವಾಗಿರ್ತಕ್ಕಂಥ ಒಂದು ಸ್ಥಿರವಾದ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಅಂಥ ಶ್ರೇಷ್ಠವಾದ ಒಂದು ಪವಿತ್ರವಾಗಿರ್ತಕ್ಕಂಥ ಪಂಚಾಂಗವನ್ನು ನಾವು ಅದಕ್ಕೆ 5 ಮುಖ, ಬ್ರಹ್ಮನಿಗೆ 5 ಮುಖ ಅಂತ ಹೇಳ್ತೀವಿ. ಪಂಚಾಂಗ ಅಂತಕ್ಕಂಥದ್ದು 5 ಮುಖ. 5 ಮುಖದಲ್ಲಿ 5 ವಿಷಯಗಳಿರುತ್ತೆ. ಅದಕ್ಕೆ ಶಾರ್ಟಾಗಿ ಒಂದು ಹೇಳ್ಬಿಡ್ತೀವಿ, ಸಮಯ ಕಮ್ಮಿ ಇದೆ. ಈ 5ರಲ್ಲಿ 4 ದಿಕ್ಕಿಗೂ 4 ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ದಿಕ್ಕಲ್ಲಿ ಗಮನಿಸ್ಕೋತೀವಿ. 5ನೇ ದಿಕ್ಕು ಯಾವುದು ಅಂದರೆ ಊರ್ಧ್ವ, ಅಂದರೆ ಮೇಲ್ಮುಖ ಅಂತೀವಿ. ಮೇಲ್ಮುಖದಲ್ಲಿ ಬಾಡಿಗೆಯವರು ಮನೆ ಕಟ್ಸಿರ್ತಾರೆ, ಅದರ ಮೇಲೆ ಇನ್ನೊಂದು ಮನೆ ಕಟ್ಸಿರ್ತಾರೆ. ಮೇಲ್ಮುಖ ಸತ್ತೋಯ್ತು. ಇದು ಏನಕ್ಕೆ ಬೇಕಾಗತ್ತೆ ಅಂದರೆ, ನೀವು ಏನೇ ಕೆಲಸ ಮಾಡಿದ್ರು ಸಕ್ಸಸ್. ಅಮಾವಾಸ್ಯೆ ದಿನ ಮದುವೆ ಮಾಡ್ಕೊಳ್ಳಿ, ಅಮಾವಾಸ್ಯೆ ದಿನ ಪ್ರಾಪರ್ಟಿ ತೊಗೊಳ್ಳಿ, ಅಮಾವಾಸ್ಯೆನ ಏನೇ ಮಾಡಿ. ಯಾಕೆ ಅಮಾವಾಸ್ಯೆ ತಗೋತಾ ಇದ್ದೀನಿ ಅಂದರೆ, ಕೆಟ್ಟ ಸಮಯ ಅಂತ ಕೇಳ್ತಕ್ಕಂಥ ಒಂದು ಪ್ರತಿಷ್ಠೆ ಇದೆಯಲ್ಲ, ಇದನ್ನು ಬಿಡಬೇಕು. ನಮ್ಮ ಮನೆ ಟಾಪ್ ಮೇಲೆ, ತಾರಸಿ ಮೇಲೆ ಏನೆಲ್ಲ ಹಾಕ್ಕೊಂಡಿದ್ದೀವಿ, ಯಾರಿಗೆ ಬಾಡಿಗೆ ಕೊಟ್ಟಿದ್ದೀವಿ, ಅದರಲ್ಲಿ ಬಾತ್ರೂಮ್ ಎಷ್ಟು, ಟಾಯ್ಲೆಟ್ ಎಷ್ಟು, ಎಷ್ಟೆಲ್ಲ ಮೇಲೆ ಹರಿತಾ ಇದೆ. ಇನ್ನು ನಿಮ್ಮ ಮನೆ ಕಾರ್ಯ ಹೆಂಗ್ರಿ ಆಗತ್ತೆ? ಸ್ವಲ್ಪ ಯೋಚನೆ ಮಾಡಿ. ಹಿಂದಿನ ಕಾಲದಲ್ಲಿ ಒಂದೇ ಸಿಂಗಲ್ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. 15-20 ಮಕ್ಕಳಿಗೆ ಮದುವೆ ಮಾಡ್ತಾಯಿದ್ರು. ಶಾಸ್ತ್ರ ಕೇಳಿರಲಿಲ್ಲ, ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ, ಪೂಜೆ ಮಾಡ್ತಾ ಇರಲಿಲ್ಲ, ಸ್ನಾನ ಮಾಡ್ತಾ ಇರಲಿಲ್ಲ. ಈಗ ಬೆಳಿಗ್ಗೆ ಒಂದು ಸ್ನಾನ, ಸಾಯಂಕಾಲ ಒಂದು ಸ್ನಾನ, 2 ದೇವರು ಸೆಂಟ್ ಹಾಕೋತಾರೆ. ಆಯಿತಾ? ಮದುವೆ ಆಯ್ತಾನೇ ಇಲ್ಲ. ಕಾರಣ ಏನು ಅಂದರೆ, ಹುಚ್ಚು ಮನೆಯನ್ನು ಕಟ್ಕೊಂಡಿದ್ದೀವಿ, ಹುಚ್ಚು ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಇಷ್ಟೇ, ವೆರಿ ಸಿಂಪಲ್. ಪ್ರತಿಯೊಂದು ಮನೆಯೂ ಕೂಡ ನಾವು ಮನೆಗೆ ಪ್ರಾಧಾನ್ಯತೆ ಕೊಡಬೇಕು. ಅಂದರೆ ಭೂಮಿಗೆ ನಾವು ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂಥ ಸತ್ಯಾಂಶ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಕೂಡ ನಾವು ಜೀವನದಲ್ಲಿ ನಕ್ಷತ್ರಕ್ಕೆ ಶಾಂತಿ ಮಾಡ್ಸಕ್ಕೆ ಹೋಗ್ತೀವಮ್ಮ. ನಕ್ಷತ್ರ ಶಾಂತಿ ಅನ್ನೋದು ಯಾವುದೇ ಕಾರಣಕ್ಕೂ ಇಲ್ಲ. ಯಾರ ಮನೆಯಲ್ಲಿ ಪಶ್ಚಿಮದಲ್ಲಿ ಬಾಗಿಲಿಲ್ವೋ ನಕ್ಷತ್ರ ಶಾಂತಿ ಆಗಲ್ಲ. ನೀವೆಷ್ಟೇ ನಕ್ಷತ್ರ ಶಾಂತಿ ಮಾಡಿದ್ರು ಪಶ್ಚಿಮದಲ್ಲಿ ಬಾಗಿಲಿಲ್ಲ ಅಂದರೆ
ನಕ್ಷತ್ರ ದೋಷ ನಿವಾರಣೆ ಆಗಲ್ಲ. ಪುರೋಹಿತರಿಗೆ ತಗೊಂಡೋಗಿ ದುಡ್ಡು ಕೊಡ್ಬೋದು, ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ಬೋದು, ನೀವೇನೆಲ್ಲ ಮಾಡ್ಬೋದು. ನೀವೇನು ಮಾಡಿದ್ರು ನಿಮ್ಮ ಮನೆಯಲ್ಲಿ ಪಶ್ಚಿಮದಲ್ಲಿ ಇಲ್ಲ ಅಂದರೆ ನಕ್ಷತ್ರ ಹುಟ್ಟಿದ ಮಕ್ಕಳು, ನಿಮ್ಮ ಗಂಡ ಹೆಂಡತಿ ನಕ್ಷತ್ರ ದೋಷ ನಿವಾರಣೆ ಮಾಡಿಲ್ಲ, ಪಶ್ಚಿಮದಲ್ಲಿ ಬಾಗಿಲಿಟ್ಟಿಲ್ಲ, ಜೀವನವೆಲ್ಲ ಅನುಭವಿಸ್ಬೇಕಾಗುತ್ತೆ ಅಂತ ತಿಳ್ಕೊಳ್ಳಿ. ಈ 5 ಮುಖದ ವಿಚಾರವನ್ನು ಮುಂದುವರೆದ ಭಾಗ ಹೇಳೋಣ. ಈ 5 ಮುಖ ಗೊತ್ತಿಲ್ಲ ಅಂದರೆ ಪಂಚಾಂಗ ಶಾಸ್ತ್ರ ಕೇಳಕ್ಕೆ ಹೋಗಬೇಡಿ ಅಂತ ಈ ಮಾತನ್ನು ಹೇಳಿದ್ದೀನಿ. ಈ 5 ಮುಖದ ರಹಸ್ಯವನ್ನು ತಿಳ್ಕೊಂಡಾಗ ನಮ್ಮ ಮನೆ ಮಂಡಲಾಕೃತಿಯಲ್ಲೇ ಬರುತ್ತೆ. ಆ ಮಂಡಲಾಕೃತಿಯ ವಿಚಾರವನ್ನು ಮುಂದುವರೆದ ಭಾಗ ತಿಳಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಶ್ರೀಮಾನ್ ಬೆಂಗಳೂರು 560056, ದೂರವಾಣಿ ಸಂಖ್ಯೆ 9148639933, 86189152331, 910825